ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ನಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬರು ವಾಣಿ ಲೋಕಯ್ಯ, ಇವರು ಕೋಟೆಗಾರ ಗ್ರಾಮದ ಕೊಂಡಾಣದ ಮಿತ್ರನಗರ ನಿವಾಸಿಯಾಗಿದ್ದು ಕೋಟೆಗಾರ ಸಹಕಾರಿ ಬ್ಯಾಂಕಿನ ಉದ್ಯೋಗಿ ಆಗಿದ್ದಾರೆ. ಕವಿತೆ, ಕವನ, ಕಥೆ, ಲೇಖನ, ಹಾಡು ರಚಿಸುವುದು ಇತ್ಯಾದಿ ಇವರ ಹವ್ಯಾಸವಾಗಿದೆ. ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದಂತಹ ಕೀರ್ತಿ ಇವರಿಗಿದೆ. ಶ್ರೀಮತಿ ವಾಣಿ ಲೋಕಯ್ಯನವರು ಅದೇ ರೀತಿಯಾಗಿ ಸಿಹಾನಾ BM, ಇವರು ಲೇಖಕಿ, ಕವಯಿತ್ರಿ, ಅಂಕಣ ಬರಹಗಾರ್ತಿ, ವಾಗ್ಮಿ, ಸಾಮಾಜಿಕ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಉಪ್ಪಿನಂಗಡಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಶಾಲಾ ಶಿಕ್ಷಣವನ್ನು ಕಲಿತು ಬಳಿಕ ಉನ್ನತ ಶಿಕ್ಷಣವನ್ನು ಕ್ಯಾಲಿಕಟ್ ಯೂನಿವರ್ಸಿಟಿಯಲ್ಲಿ ಸ್ಪೆಷಲ್ ಆಪ್ಷನಲ್ ಅರಬಿಕ್ ಕೋರ್ಸ್, ಅಫ್ಜಲ್ ಉಲಾಮಾ ಅರಬಿಕ್ ಟೀಚರ್ ಓರಿಯೆಂಟಲ್ ಕೋರ್ಸ್, ಟೀಚರ್ ಎಂಪವರ್ಮೆಂಟ್ ಕೋರ್ಸ್ಗಳೊಂದಿಗೆ ಕಲಿತಿದ್ದಾರೆ. 3 ವರ್ಷ ಅಲ್ ಫುರ್ಖಾನ್ ಅರಬಿಕ್ ಇನ್ಸ್ಟಿಟ್ಯೂಟ್ನಲ್ಲಿ ಅಧ್ಯಾಪಕರಾಗಿ ಕೂಡ ಕೆಲಸ ನಿರ್ವಹಿಸಿದ್ದಾರೆ. 7 ವರ್ಷ ಹಿರಾ ವಿಮೆನ್ಸ್ ಕಾಲೇಜಿನಲ್ಲಿ ಅರಬಿಕ್ ಉಪನ್ಯಾಸಕರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಇದೀಗ ರಿಪೋರ್ಟ್ ಪತ್ರಿಕೆಯಲ್ಲಿ ಪತ್ರಕರ್ತೆಯಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಕೃತಿ ಶ್ವೇತ ಪರಿವಾಳ ಕವನ ಸಂಕಲನ ಶಾರ್ಜಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದಲ್ಲಿ ಬಿಡುಗಡೆಗೊಂಡಿದೆ. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕ ಇದರ ಅಧ್ಯಕ್ಷೆಯಾಗಿದ್ದಾರೆ. ಮಹಿಳಾ ಮಂಡಳಿ ಒಕ್ಕೂಟ ಉಳ್ಳಾಲ ತಾಲೂಕು ಘಟಕ ಸದಸ್ಯೆ. ಕರ್ನಾಟಕ ರಾಜ್ಯ ಚುಟುಕು ಸಾಹಿತ್ಯ ಪರಿಷತ್ತು ಮೈಸೂರು ಸದಸ್ಯೆಯಾಗಿದ್ದಾರೆ. ಕರಾಳ ಲೇಖಕರ ವಾಚಕಿಯರ ಸಂಘ ದಕ್ಷಿಣ ಕನ್ನಡ ಸದಸ್ಯೆಯಾಗಿದ್ದಾರೆ. ಅಬ್ಬಕ್ಕ ಸಮಿತಿ, ಅದೇ ರೀತಿಯಾಗಿ ಮುಸ್ಲಿಂ ಬಾಂಧವ್ಯ ವೇದಿಕೆ, ನಾಗರಿಕ ವೇದಿಕೆ, ಬ್ಯಾರಿ ಸಾಹಿತ್ಯ ಪರಿಷತ್ತು, ಅದೇ ರೀತಿಯಾಗಿ ಅನೇಕ ಒಂದು ಈ ಕವಿಗೋಷ್ಠಿಯಲ್ಲಿ ಕೂಡ ಭಾಗವಹಿಸಿದಂತಹ ಒಂದು ಹಿರಿಮೆ ಅವರದಾಗಿದೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅರ್ಚನಾ ಬಂಗೇರ ಇನ್ನೊಬ್ಬರು ಕಥೆಯನ್ನು ಬರೆಯುತ್ತಿದ್ದಾರೆ. ಕವನ, ಲೇಖನ ಬರೆಯುವ ಹವ್ಯಾಸ ಇಟ್ಟುಕೊಂಡಿದ್ದಾರೆ. ಅನೇಕ ಕವಿಗೋಷ್ಠಿಯಲ್ಲಿ ಒಂದು ಭಾಗವಹಿಸಿದಂಥ ಹೆಗ್ಗಳಿಕೆ ಕೂಡ ಅವರದಾಗಿದೆ. ಉಳ್ಳಾಳ ತಾಲೂಕು ಉಳ್ಳಾಳ ಚುಟುಕು ಸಾಹಿತ್ಯದ ಪರಿಷತ್ತಿನ ಸದಸ್ಯರು ಕೂಡ ಇವರಾಗಿದ್ದಾರೆ. ಅದೇ ರೀತಿಯಾಗಿ ಹುಸೇನ್ ಕಾಟಿಪಳ್ಳ, ಇವರು ಕೂಡ ನಮ್ಮ ಈಗಿನ ದೋಸ್ತಿ ಈ ಒಂದು ಸಿನಿಮಾದಲ್ಲಿ ಕೂಡ ಸಾಹಿತ್ಯವನ್ನು ರಚಿಸಿದ್ದಾರೆ, ಹಾಡು ರಚಿಸಿದ್ದಾರೆ. ಅದೇ ರೀತಿಯಾಗಿ ಇವರು ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಅದು ಅಲ್ಲದೆ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಇವರಲ್ಲಿ ಹುಸೇನ್ ಕಾಟಿಪಳ್ಳ ತುಳು, ಅದೇ ರೀತಿಯಾಗಿ ಗೀತಾ ಜೈನ್ ಕನ್ನಡ, ಸುಹಾನ್ BM ಬ್ಯಾರಿ ಭಾಷೆ, ವಾಣಿ ಲೋಕಯ್ಯ ಕನ್ನಡ ಭಾಷೆ, ಅರ್ಚನಾ ಶಶಿಧರ್ ತುಳು ಭಾಷೆಯಲ್ಲಿ ಕವನವನ್ನು ವಾಚಿಸಲಿಕ್ಕಿದ್ದಾರೆ. ಭವ್ಯವಾದಂತಹ ಭಾರತದ ಒಂದು ಇತಿಹಾಸದಲ್ಲಿ ಸುಮಧುರವಾಗಿ ಅರಳಿರುವಂಥ ನಮ್ಮ ಕನ್ನಡ ನಾಡು ಸರ್ವಧರ್ಮಗಳ ಜನಾಂಗಗಳ ನೆಲೆವೀಡು. ನಾಡಿನ ಭಾಷೆ, ವೇಷಭೂಷಗಳಲ್ಲಿ ವೈವಿಧ್ಯತೆ ಇದ್ದರೂ ಏಕತೆ ನಮ್ಮ ಸಂಸ್ಕೃತಿಯ ವಿಶೇಷತೆ. ಕನ್ನಡ ನಾಡುನುಡಿಯ ವೈಭವದ ಕಲರವದ ಈ ಸುಸಂದರ್ಭದಲ್ಲಿ ಅವರವರ ಕಲ್ಪನೆಗಳನ್ನು ಬೆಸೆಯುವ, ಕೇಳುಗರನ್ನು ಭಾವನಾ ಲೋಕದಲ್ಲಿ ವಿಹರಿಸುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಅದೇ ಬಹುಭಾಷಾ ಕವಿಗೋಷ್ಠಿ. ಇದೀಗ ನಮ್ಮ ಸ್ಥಾಪಕಾಧ್ಯಕ್ಷರು ಎಲ್ಲರನ್ನೂ ಕೂಡ ಸ್ಮರಣಕ್ಕೆ, ಅದೇ ರೀತಿಯಾಗಿ
ಶಾಲಿನೊಂದಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಈಗ ಮೊದಲನೇದಾಗಿ ಹುಸೇನ್ ಕಾಟಿಪಳ್ಳ ಇವರು ಕವಿ ವಾಚನವನ್ನು ನಡೆಸಬೇಕಾಗಿ ನೆನೆಸ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಈ ಕವನದ ಶೀರ್ಷಿಕೆ ಕೇಶವೇ ಬಕಯಾನ್. ಕೇಶವೇ ಬಕಯಾನ್ ಎನ್ನ ಪುದರೆ ಹುಸೈನಿಂದು ಯಾನ್ ಬ್ಯಾರಿ ಎಂಕ್ ತುಳುನಾಡ ನಡೆನುಡಿಟ ಪ್ರೀತಿ ಬಾರಿ. ಎನ್ನ ಪುದರೆ ಹುಸೈನಿಂದು ಯಾನ್ ಬ್ಯಾರಿ ಎಂಕ್ ತುಳುನಾಡ ನಡೆನುಡಿಟ ಪ್ರೀತಿ ಬಾರಿ. ಎಲ್ಲಿಯೊಡುತ್ತೆ ಕೇಶವೇಂದು ದೋಸ್ತಿ ಬೊರಿ ತಿರುಂಗುದುತ್ತ ಅಪಗಯಂಕ್ಲು ಊರು ಕೇರಿ. ತೋಡುಡಂಕ್ಲು ಕಾಕಾಜಿದ ವಾಡ ಬುಡ್ದಿತ್ತ ಕಾಡು ಗುಡ್ಡೆಡು ಕರಂಡ ಪುಲಿ ತಿಂದಿತ್ತ. ಮಾಡುದ ದಾರನಿಗೆ ಕೈ ಪತ್ತಿತ್ತ ಕೇಶವೆಲ ಯಾಣ ಅಪಗ ಬಾರಿ ಖುಷಿಟಿತ್ತ. ಆಟ ಕೋಲ ನಾಟಕಗುಲ ಪೋಂದಿತ್ತ ನಾನಾಣದ ಚರ್ಮುರಿನಿ ಪಾಲು ಮಲ್ದಿತ್ತ. ಆಟ ಕೋಲ ನಾಟಕಗುಲ ಪೋಂದು ಇತ್ತ ನಾಲನದ ಚರ್ಮುರಿನಿ ಪಾಲು ಮಲ್ದಿತ್ತ. ಕಣ್ಣೆ ಮುಚ್ಚೆ ಕಾಡೆ ಕೂಡೆ ಗೊಬ್ಬೊಂದು ಇತ್ತ ಕುಟ್ಟಿದೊನ್ನೆ ಅಂಡೀಡಿ ಪೆಟ್ಟು ಮಲ್ದಿತ್ತ. ಕಣ್ಣೆ ಮುಚ್ಚೆ ಕಾಡೆ ಕೂಡೆ ಗೊಬ್ಬೊಂದು ಇತ್ತ ಕುಟ್ಟಿದೊನ್ನೆ ಅಂಡೀಡಿ ಪೆಟ್ಟು ಮಲ್ದಿತ್ತ. ಅಂಗಿ ಚಡ್ಡಿ ಅದಲು ಬದಲು ಮಂತುಂದು ಇತ್ತ ಮುಂಜೆ ಅಪ್ಪೆ ಜೋಕುಲ್ಲಕ ಉಣಿಂದು ಇತ್ತ. ರಾತ್ರಿಡನನ್ನು ಮದ್ರಸ ಬಿಡ್ರೆ ಕೇಶವ ಬಂದಿತ್ತೆ. ರಾತ್ರಿಡನನ್ನು ಮದ್ರಸ ಬಿಡ್ರೆ ಕೇಶವ ಬಂದಿತ್ತೆ. ಕೇಶವನ ಒಟ್ಟು ಜ್ಞಾನಿ ಜಾತ್ರೆಗೆ ಹೋತೆ. ರಾತ್ರಿಡನನ್ನು ಮದ್ರಸ ಬಿಡ್ರೆ ಕೇಶವ ಬಂದಿತ್ತೆ. ಕೇಶವನ ಒಟ್ಟು ಜ್ಞಾನಿ ಜಾತ್ರೆಗೆ ಹೋತೆ. ಇನ್ಕಿ 5 ವರ್ಷ ಬಾರಿ ಬೇಗ ಖರೀದಿಲ ಪೌಂಡು. ಇನ್ಕಿ 5 ವರ್ಷ ಬಾರಿ ಬೇಗ ಖರೀದಿಲ ಪೌಂಡು. ಕಾಲ ಕೋಲ ಮಾತ ಇತ್ತೆ ಬದಲಿಲ ಆಂಡು. ಜಾತಿ ಭೇದ ತುಳುನಾಡಿಗೆ ತೂನು ಕೊರಂದು. ಜಾತಿ ಭೇದ ತುಳುನಾಡಿಗೆ ತೂನು ಕೊರಂದು. ಕೇಶವಿನ ಇಲ್ಲದ ಸಾದಿ ಮಧುಸುದೆ ಪೋಂಡು. ಕೇಶವಿನ ಇಲ್ಲದ ಸಾದಿ ಮಧುಸುದೆ ಪೋಂಡು. ಕೇಶವಿನ ಇಲ್ಲದ ಸಾದಿ ಮಧುಸುದೆ ಪೋಂಡು. ಧನ್ಯವಾದಗಳು. ಬಹಳ ಅತ್ಯುತ್ತಮವಾದಂತಹ ಕವಿತಾ ವಾಚನ ಮಾಡಿದಂಥ ಹುಸೇನ್ ಕಾಟಿಪಳ್ಳ ಇವರಿಗೆ ವಂದನೆಗಳು. ಈಗ ಗೀತಾ ಜೈನ್ ಇವರಿಂದ ಕನ್ನಡದಲ್ಲಿ ಕವಿತಾ ವಾಚನ. ಎಲ್ರಿಗೂ ನಮಸ್ಕಾರ.
ಒಂದೊಂದು ವರ್ಷವೂ ಹೊಸತನದ ಲೆಕ್ಕದಲ್ಲಿ ಕಳೆದು ವಿದ್ಯಾರತ್ನಗಳನ್ನು ಸಮಾಜಕ್ಕೆ ನೀಡಿ ಇಂದು ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುವಂತಹ ಈ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಗೆ ನನ್ನ ಮನದಾಳದಿಂದ ಶುಭ ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಇಂದು ಒಂದು ವಿಶೇಷ ದಿನ ಏನು ಹೇಳಿದರೆ ಅದು ರಾಷ್ಟ್ರೀಯ ಗಣಿತ ದಿನ ಎಂದು ನಾವು ಆಚರಿಸಿಕೊಳ್ತಾ ಇದ್ದೇವೆ. ಶ್ರೀನಿವಾಸ ರಾಮಾನುಜರ ಜನ್ಮದಿನವನ್ನು ಒಂದು ಸವಿನೆನಪಿಗಾಗಿ ಈ ದಿನವನ್ನು ನಾವು ಆಚರಿಸ್ಕೊಳ್ತಾ ಇದ್ದೇವೆ. ಈ ಗಣಿತ ಕ್ಷೇತ್ರಕ್ಕೆ ಹಿರಿಯರ ಕೊಡುಗೆ ಅಪಾರ ಅಂತ ಹೇಳ್ಬೋದು. ಬಲು ಹಿಂದೆ ಹಿರಿಮಂದೆ ಇಟ್ಟಿಹರು ಗಣಿತದ ಪರಿಣತಿಯ ನಮ್ಮ ಮುಂದೆ ನೀಡಿದನು ಭಾಸ್ಕರನು ಅನಂತತೆಯ ಪರಿಕಲ್ಪನೆಯ ತ್ರಿಶತ ಷಡ್ದಶ ಪಂಚ ದಿನದೊಳು ಕ್ರಮಿಸುವುದು ಧರಿತ್ರಿಯು ದಿನಸುತನ ಸುತ್ತು ನಭದೊಳಡಗಿದೆ ನವಗ್ರಹಗಳ ಪುಂಜವೆಂದನು ಆರ್ಯಭಟನು. ಬ್ರಹ್ಮಗುಪ್ತನ ಶೂನ್ಯದ ಮೌಲ್ಯವು ರಾಮಾನುಜರ ಸಂಖ್ಯಾ ಸಿದ್ಧಾಂತವು ವೇದಗಣಿತ ಬೀಜಗಣಿತ ಶಾಸ್ತ್ರಗಣಿತದ ಅರಿಕೆಯು ನಮ್ಮದೇ ಮೊದಲು. ಶಕುಂತಲೆಯ ಗಣಕದೆಣಿಕೆಯಲ್ಲಿ ಇನ್ನನೇಕ ಗಣಕೀಯರ ಸಾಧನೆಯಲ್ಲಿ ಲೋಕಕ್ಕದು ಭಾರತದ ಕೊಡುಗೆಯು ಭರತ ಭೂಮಿಗದು ಕೀರ್ತಿಯ ಮುಕುಟವು. ಹೀಗೆ ನಮ್ಮ ಹಿರಿಯರು ಗಣಿತ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ನಾವು ದೇಶಕ್ಕಾಗಿ ಯಾವ ಕೊಡುಗೆಯನ್ನು ಕೊಡುವ ಲೆಕ್ಕದಲ್ಲಿದ್ದೇವೆ ಒಂಚೂರು ನೋಡೋಣ. ಲೆಕ್ಕ ಪಕ್ಕದ ಬದುಕ ಎಣಿಕೆಯಲ್ಲಿ ಅಂತ ನನ್ನ ಕವನದ ಶೀರ್ಷಿಕೆ. ನವಮಾಸ ತುಂಬುವ ಲೆಕ್ಕದಿ ಮನುಜನ ಜನನ, ನವಮಾಸ ತುಂಬುವ ಲೆಕ್ಕದಿ ಮನುಜನ ಜನನ, ಹೆಜ್ಜೆ ಪಜ್ಜೆಯ ನಿಡುತ್ತ ಪಕ್ವತೆಯ ಕಡೆಗೆ ನಮ್ಮ ವರ್ಧನ. ದಶಮಾನ ಬೆರಳ ಎಣಿಕೆಯಲ್ಲಿ ಲೆಕ್ಕದ ಮನನ, ಕೂಡು ಕಳೆ ಗುಣಕ ಭಾಗ ಕಾ ಗುಣಿತದ ಕಲಿಕೆಯಳು ಗಮನ. ಬಿಂದು ಜ ವೃತ್ತ ಪರಿಧಿಯೊಳು ಮೂಡಿತು ಸಹಪಾಠಿಗಳ ಗೆಳತನ. ಗಣಿತವದು ಸುಲಿದ ಬಾಳೆ ಕೆಲವರಿಗೆ ಕಬ್ಬಿಣದ ಕಡಲೆ ಇನ್ನು ಕೆಲವರಿಗೆ ಪಟ್ಟಣ. ಗಣಿತವದು ಸುಲಿದ ಬಾಳೆ ಕೆಲವರಿಗೆ ಕಬ್ಬಿಣದ ಕಡಲೆ ಇನ್ನು ಕೆಲವರಿಗೆ ಪಟ್ಟಣ. ಅಂತೂ ಕೂಡು ಕಳೆ ಕಲಿಕೆಯ ಮೊತ್ತದಲ್ಲಿ ಸಾಗಿತು ಜೀವನದ ಕಡೆ ಪಯಣ. ಅಂತೂ ಕೂಡು ಕಳೆ ಕಲಿಕೆಯ ಮೊತ್ತದಲ್ಲಿ ಸಾಗಿತು ಜೀವನದ ಕಡೆ ಪಯಣ. ಅನುಭವದ ಕಲಿಕೆ ಗಳಿಕೆಯಲ್ಲಿ ಕೂಡಿತು ಧನ ಅಪರಿಮಿತ. ಅನುಭವದ ಕಲಿಕೆ ಗಳಿಕೆಯಲ್ಲಿ ಕೂಡಿತು ಧನ ಅಪರಿಮಿತ. ಹೊಸ ಬಗೆಯು ಬಲು ಅಂದ ವ್ಯವಹಾರದ ವ್ಯಯದಲ್ಲಿ ಕೆಲವೊಮ್ಮೆ ಕಡಿತ. ಹೊಸ ಬಗೆಯು ಬಲು ಅಂದ ವ್ಯವಹಾರದ ವ್ಯಯದಲ್ಲಿ ಕೆಲವೊಮ್ಮೆ ಕಡಿತ. ದುಪ್ಪಟ್ಟಾಯಿತು ಸುಖ ಸಂಪತ್ತು ನವರೂಪದ ಬದುಕ ವಿಕಸನದಿ. ದುಪ್ಪಟ್ಟಾಯಿತು ಸುಖ ಸಂಪತ್ತು ನವರೂಪದ ಬದುಕ ವಿಕಸನದಿ. ಸಮಾನತೆ ಎಂಬ ಸಮಬಾಳ ಹಾದಿಯಲ್ಲಿ ಬದುಕು ಬಲು ಅಂದ. ಸಮಾನತೆ ಎಂಬ ಸಮಬಾಳ ಹಾದಿಯಲ್ಲಿ ಬದುಕು ಬಲು ಅಂದ. ಏನೇನು ಕೂಡಿ ಕಳೆದೆವು ಕಲಿಕೆ ವಿನ್ಯಾಸದ ಗಳಿಕೆಯಲ್ಲಿ. ಟೀಕು ಟಾಕಿನ ನವ ಬದುಕ ಬವಣೆಯಲ್ಲಿ ಕಳವಾಯ್ತು ಮಾನವತೆಯ ಮೌಲ್ಯಹಿತ. ಟೀಕು ಟಾಕಿನ ನವ ಬದುಕ ಬವಣೆಯಲ್ಲಿ ಕಳವಾಯ್ತು ಮಾನವತೆಯ ಮೌಲ್ಯಹಿತ. ಗಳಿಗೆಯಲ್ಲಿ ನಮಗರಿಯದೆ ಆವರಿಸುತ್ತಿದೆ ವಿಷವರ್ತುಲದ ಸಂಪೂರ್ಣತೆಯೆಡೆಗೆ. ಗಳಿಗೆಯಲ್ಲಿ ನಮಗರಿಯದೆ ಆವರಿಸುತ್ತಿದೆ ವಿಷವರ್ತುಲವು ಸಂಪೂರ್ಣತೆಯೆಡೆಗೆ. ಭಾಗವಾಯಿತು ನಮ್ಮ ಮನ ಅಹಂ ನೆಲೆಯ ಚರಿತದೆ. ಭಾಗವಾಯಿತು ನಮ್ಮ ಮನ ಅಹಂ ನೆಲೆಯ ಚರಿತದೆ. ಸಂಖ್ಯೆ ಎಣಿಕೆಯ ಲೋಕದಲ್ಲಿ ಅಂಕೆ ತಪ್ಪದಿರಲಿ ನಮ್ಮ ಜನಸಂಖ್ಯೆ. ಸಂಖ್ಯೆ ಎಣಿಕೆಯ ಲೋಕದಲ್ಲಿ ಅಂಕೆ ತಪ್ಪದಿರಲಿ ನಮ್ಮ ಜನಸಂಖ್ಯೆ. ದಿನ ದಿನವೂ ಸೊರಗುತ್ತಿದೆ ಪಚ್ಚೆ ಸಿರಿಯು ಕಡು ಕಪ್ಪ ಕಲ್ಮಶದಿ ಕಡಲಾಗಿಹುದು. ದಿನ ದಿನವೂ ಸೊರಗುತ್ತಿದೆ ಪಚ್ಚೆ ಸಿರಿಯು ಕಡು ಕಪ್ಪ ಕಲ್ಮಶದಿ ಕಡಲಾಗಿಹುದು. ಚಂದನದ ನಾಡು ಸುಗಂಧವಾಗಿತ್ತು ಇಂದು ಕೊಳಕ ಬೇಡಿಯಲ್ಲಿ ದುರ್ಗಂಧವಿಹುದು.
ಚಂದನ ನಾಡು ಸುಗಂಧವಾಗಿತ್ತು, ಇಂದು ಕೊಳಕ ಬೇಡಿಯಲ್ಲಿ ದುರ್ಗಂಧವಿಹುದು. ಲಕ್ಷವಿರಲಿ ಪರಿಸರದ ಎಡೆಗೆ, ಲಕ್ಷ ಕೊಟ್ಟರು ಸಿಗದು ಭುವಿ ಸೊಬಗ ಅಂದವು. ಲಕ್ಷವಿರಲಿ ಪರಿಸರದೆಡೆಗೆ, ಲಕ್ಷ ಕೊಟ್ಟರು ಸಿಗದು ಭುವಿ ಸೊಬಗ ಅಂದವು. ಲೆಕ್ಕ ಪಕ್ಕದಿ ಕಳೆಗುಂದದಿರಲಿ ಧರೆ, ಶತಮಾನದ ಸುಂದರ ಸೊಬಗು. ಲೆಕ್ಕ ಪಕ್ಕದಿ ಕಳೆಗುಂದದಿರಲಿ ಧರೆ, ಶತಮಾನದ ಸುಂದರ ಸೊಬಗು. ಧನ ಜ್ಞಾನ ಸಂಪತ್ತಿದೆ ಯುವ ಶಕ್ತಿಯಲ್ಲಿ, ಧನ ಜ್ಞಾನ ಸಂಪತ್ತಿದೆ ಯುವ ಶಕ್ತಿಯಲ್ಲಿ, ಅದಕ್ಕೊಗ್ಗಟ್ಟಿನ ಬಲ ಹೊಂದಿದ್ದರೆ, ಧನ ಜ್ಞಾನ ಸಂಪತ್ತಿದೆ ಯುವ ಶಕ್ತಿಯಲ್ಲಿ, ಅದಕ್ಕೊಗ್ಗಟ್ಟಿನ ಬಲ ಕೂಡಿದರೆ, ಕಳೆಯಬಹುದು ಕೊಳೆ ಕಳೆಯ, ಕೀಳಬಹುದು ಅಜ್ಞಾನ ಅಶುದ್ಧತೆಯ ಮಾಲಿನ್ಯ. ಅದಾಗಲೇ ದ್ವಿಗುಣಗೊಳ್ಳುವುದು ಆನಂದ, ನಳನಳಿಸುವುದು ಇಳೆ ಮನಕದೇ ಹಿತ. ಅದಾಗಲೇ ದ್ವಿಗುಣಗೊಳ್ಳುವುದು ಆನಂದ, ನಳನಳಿಸುವುದು ಇಳೆ ಮನಕದೇ ಹಿತ. ಸಮಪಾಲು ಸಮಬಾಳ ಭಾಗಾಕಾರದ ಬಾಳಲಿ, ಲೆಕ್ಕಾಚಾರವಿರಲಿ ಬದುಕ ಎಣಿಕೆಯಲ್ಲಿ. ಸಮಪಾಲು ಸಮಬಾಳು ಭಾಗಾಕಾರದ ಬಾಳಲಿ, ಲೆಕ್ಕಾಚಾರವಿರಲಿ ಬದುಕ ಎಣಿಕೆಯಲ್ಲಿ. ಕಿರಿಯರು ಮತ್ತು ಹಿರಿಯರು ನೆರೆದಿರುವಂತಹ ಈ ರಜತ ಮಹೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಪರಿಸರದ ಸ್ವಚ್ಛತೆಯ ಕಡೆಗೆ ಸ್ವಲ್ಪ ಲೆಕ್ಕವನ್ನು ಹಾಕೋಣ ಅಂತ ಹೇಳುತ್ತಾ ನನ್ನ ಕವನ ವಾಚನವನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಕವಿ ಕಾಣುತ್ತಾನೆ ಎಂಬಂತೆ ಕವಿಯದ್ದು ಬಹಳ ಅದ್ಭುತವಾದಂತಹ ಕಲ್ಪನೆ. ಶ್ರೀಮತಿ ಗೀತಾ ಜೈನ್ ಇವರಿಗೆ ವಂದನೆಗಳು. ಇದೀಗ ಎಚ್ ಭೀಮರಾವ್ ವಾಸ್ಟರ್ ಸುಳ್ಯ ಇವರು ಮರಾಠಿ ಭಾಷೆಯ ಒಂದು ಕವಿಗೋಷ್ಠಿಯನ್ನು ಮಾಡಲಿಕ್ಕೆ ಇದೀಗ ತಾನೇ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಶಾಲಾ ಸಂಸ್ಥಾಪಕರಾದಂತಹ ಶ್ರೀಯುತ ಕೆ ರಂಜನ್ ಶೆಟ್ಟಿ ಅವರು ಶಾಲು ಓದಿಸಿ ಸ್ಮರಣಿಕೆ ನೀಡಿ ಗೌರವ. ತಂಪಿನ ಅಂಗಣದಲ್ಲಿ ಸುಂದರವಾದ ವೇದಿಕೆಯಲ್ಲಿ ಕವನವನ್ನು ವಾಚಿಸಲು ಅವಕಾಶ ಕೊಟ್ಟದಕ್ಕೆ ಮೊತ್ತ ಮೊದಲಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಪಿರ್ಸಪ್ಪಾಡು ವರ್ಮೆಪ್ಪಾಡರ ರತ್ನೋತ್ಸವ. ಪಿರ್ಸಪ್ಪಾಡು ವರ್ಮೆಪ್ಪಾಡರ ರತ್ನೋತ್ಸವ. മാഞ്ഞിപ്പോവലെ ബത്തിട്ട് പോവലെ ഗെൽമെനറിഞ്ഞ് മണ്ണില്. മാഞ്ഞിപ്പോവലെ ബത്തിട്ട് പോവലെ ഗെൽമെനറിഞ്ഞു മണ്ണില്. ನೊಂಬಲ ಇಕ್ಕಲೆ ಬೇಜಾರಿಕ್ಕಲೆ ಸಲಾಮತ್ ಪಾಡಿಯೋ ಸಾಲೆಲು. ನೊಂಬಲ ಇಕ್ಕಲೆ ಬೇಜಾರಿಕ್ಕಲೆ ಸಲಾಮತ್ ಪಾಡಿಯೋ ಸಾಲೆಲು. ಖೇದ ಇಕ್ಕಲೆ ನಂಜಿ ಇಕ್ಕಲೆ ಪಿರ್ಸನೊರಿഞ്ഞೋ ಕಲ್ಬುಲು. ಖೇದ ಇಕ್ಕಲೆ ನಂಜಿ ಇಕ್ಕಲೆ ಪಿರ್ಸನೊರಿഞ്ഞೋ ಕಲ್ಬುಲು. ഈ രായ എൻ്റെ ഇങ്ങനെ ആൾമാറി എൻ്റെ അങ്ങനെ. ഈ രായ എൻ്റെ ഇങ്ങനെ ആൾമാറി എൻ്റെ അങ്ങനെ. ചെൽത്തുകൊരു ആക്കിറുണ്ടു. ചെൽത്തുകൊരു ആക്കിറുണ്ടു. പಗೆ ಮಾഞ്ഞിട്ട് ಪಿರ್ಸ ನೊರೆಯಗುಂಡು. ಪಗೆ ಮಾഞ്ഞിട്ട് ಪಿರ್ಸ ನೊರೆಯಗುಂಡು. ನಂಗಳ ಪಲ್ಕ ನಂಗಗೆ ಅರ್ಥವನು, ಇನ್ನೋರಾಲ ಪಲ್ಕ ಕೇಕುಗೂ ತಯಾರವನು. ನಂಗಳ ಪಲ್ಕ ನಂಗಗೆ ಅರ್ಥವನು, ಇನ್ನೋರಾಲ ಪಲ್ಕ ಕೇಕುಗೂ ತಯಾರವನು. ಪಿರ್ಸಪ್ಪಾಡು ವರ್ಮೆಪ್ಪಾಡುಗೆ ಪುದಿಯೋರು ಭಾಷೆ ಬರಗುಂಡು. ಪಿರ್ಸಪ್ಪಾಡು ವರ್ಮೆಪ್ಪಾಡುಗೆ ಪುದಿಯೋರು ಭಾಷೆ ಬರಗುಂಡು. ಮುತ್ತು ರತ್ನ ವಜ್ರ ಮಿನ್ನ ಮಿನಂಗರು ವಿದ್ಯಾರತ್ನ ಸಾಲೆರೆ ಮೇಲ್ತೆನೆಲು. ಮುತ್ತು ರತ್ನ ವಜ್ರ ಮಿನ್ನ ಮಿನಂಗರು ವಿದ್ಯಾರತ್ನ ಸಾಲೆರೆ ಮುನ್ನಲು. ಎಲ್ತರೆ ಗುನ್ಸೋಗು ಚೆಲ್ತರೆ ಒಳಿಕೋಗು. ಎಲ್ತರೆ ಗುನ್ಸೋಗು ಚೆಲ್ತರೆ ಒಳಿಕೋಗು. ಸಮಾಧಾನತೆ ದೆಪ್ಪುಗು ಪಿರ್ಸಪ್ಪಾಡ್ರೆ ನೊರಕೋಗು. ಸಮಾಧಾನತೆ ದೆಪ್ಪುಗು ಪಿರ್ಸಪ್ಪಾಡ್ರೆ ನೊರಕೋಗು.
ಎಲ್ಲರೂ ಒನ್ನಾಯಿತು ನಾಡು ನುಡಿ ರಾಯ ಚೆಲ್ತರೆ ಒಲಿಚಿತ್ತು ಬಲ್ತಿಟ್ಟು ಮುನ್ನಲು ಪೋಯೊಂಟುಂಡು ಒಲಿಚಿಟ್ಟು ಬಲ್ತಿಟ್ಟು ಮುನ್ನಲು ಪೋಯೊಂಟುಂಡು ಮಕ್ಕಗೆ ನಲ್ಲರು ಭವಿಷ್ಯತೆ ನೇಡಿಯುಂಟುಂಡು ಹೆಜ್ಜೆರೆ ಬೆಚ್ಚಿಟ್ಟು ಮುನ್ನಲು ಪೋವಗು ಆಲ್ಮಾರು ನೊರഞ്ഞ ರಾಯತ್ತು ಕಾನಾಂಟಾಯೋ ಮನಸರೆ ತೇಡಿಟ್ಟು ನೊರ್ಕೊಗು ಕಾನಾಂಟಾಯಿರೋ ಮನಸರೋ ತೇಡಿಟ್ಟು ನೊರಕೊಗು ಇಂಗಂತೆ ಲೇಸು ನಡಕೊನು ಒರ್ಮೆ ಪಾಡ್ಲು ಗುನ್ಸೊನು ಇಂಗಂತೆ ಲೇಸು ನಡಕೊನು ಒರ್ಮೆ ಪಾಡಲು ಗುನ್ಸೊನು ರಾಯತಂಗಲೆ ಪಿರ್ಸ ಪರ ರಾಯತಂಗಲೆ ಗೌರವ ಮಕ್ಕಳ ಪಡಿಪು ಪಾಟು ಕಲಿರೊಟ್ಟಿಗೆ ಚಂದತೆ ಈ ಲೇಸು ಮಿನ್ನಿಯುಂಟುಂಡು ಗೆಂದಿಯುಂಟುಂಡು ಎಲ್ಲರೊಟ್ಟಿಗೆ ಒನ್ನಾಯಿತು ಮಾഞ്ഞിട്ട് പോവലെ ബത്തിട്ട് പോവലെ ಗೆಲ್ಮೆ ನೊರೆഞ്ഞೋ ಮಣ್ಣಲು ಮಾഞ്ഞിട്ട് പോവಲೆ ಬತ್ತಿಟ್ಟು പോവಲೆ ಗೆಲ್ಮೆ ನೊರೆഞ്ഞೋ ಮಣ್ಣಲು ನೊಂಬಲೆ ಇಕ್ಕಲೆ ಬೇಜಾರು ಇಕ್ಕಲೆ ಸಲಾಮತ್ ಪಾಡಿಯೋ ಈ ಸಾಲೆಲು ಕೇದ ಇಕ್ಕಲೆ ನಂಜಿ ಇಕ್ಕಲೆ ಪಿರ್ಸನೊರೆഞ്ഞೋ ಕಲ್ಬುಲು ಈ ಕಲ್ಬುಲು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಬಹಳ ಅತ್ಯುತ್ತಮವಾಗಿ ಬ್ಯಾರಿ ಭಾಷೆಯ ಒಂದು ಕವಿಗೋಷ್ಠಿಯನ್ನು ನಡೆಸಿಕೊಟ್ಟಂತಹ ಸಿಹಾನಾ PM ಇವರಿಗೆ ಧನ್ಯವಾದಗಳು. ಇದೀಗ ವಾಣಿ ಲೋಕಯ್ಯ ಇವರು ಕನ್ನಡ ಕವಿಗೋಷ್ಠಿ ನಡೆಸಬೇಕಾಗಿ ವಿನಂತಿ. ಕವನದ ಶೀರ್ಷಿಕೆ ಬದಲಾಗಬೇಕು. ಸಂತೋಷದ ದೀಪ ಹಚ್ಚ ಹೊರಟೆ ಬೀಸಿ ಬಂತೊಂದು ಗಾಳಿ ಕತ್ತಲೆಯಲ್ಲಿ ಬೆಳಕ ಹುಡುಕಲೇಬೇಕು. ಹೆಜ್ಜೆ ಗಟ್ಟಿಯಾಗಬೇಕು ಚುಚ್ಚುವ ಸಾವಿರ ಮುಳ್ಳುಗಳ ಕಿತ್ತು ನಡೆಗೆ ಬಿರುಸಾಗುವಂತೆ. ಹೆಜ್ಜೆ ಗಟ್ಟಿಯಾಗಬೇಕು ಚುಚ್ಚುವ ಸಾವಿರ ಮುಳ್ಳುಗಳ ಕಿತ್ತು ನಡಿಗೆ ಬಿರುಸಾಗುವಂತೆ. ಸಂತೋಷದ ದೀಪ ಹಚ್ಚ ಹೊರಟೆ ಬೀಸಿ ಬಂತೊಂದು ಗಾಳಿ ಕತ್ತಲೆಯಲ್ಲಿ ಬೆಳಕ ಹುಡುಕಲೇಬೇಕು. ಹರಿವ ನೋವನ್ನೆಲ್ಲ ಬರಸೆಳೆದು ಎದೆಯು ಕಡಲಾಗಿದೆ. ಭಾರವನ್ನು ಹೊತ್ತು ಮುತ್ತಿನಂತೆ ಹೊಳೆಯಬೇಕು. ಸಂತೋಷದ ದೀಪ ಹಚ್ಚ ಹೊರಟೆ ಬೀಸಿ ಬಂತೊಂದು ಗಾಳಿ ಕತ್ತಲೆಯಲ್ಲಿ ಬೆಳಕ ಹುಡುಕಲೇಬೇಕು. ಅಡಿಗಡಿಗೆ ಕತ್ತಲನ್ನು ಬಸಿದು ಮಡಿಲಿಗೆ ಸುರಿಸಿದರು ಹೊತ್ತು ಕಣ್ಣರಳಿದಂತೆ ಬೆಳಕನ್ನು ಹೇರುವ ಮಾತೆಯಾಗಿ ಬಿಟ್ಟೆ. ಸಂತೋಷದ ದೀಪ ಹಚ್ಚ ಹೊರಟೆ ಬೀಸಿ ಬಂತೊಂದು ಗಾಳಿ ಕತ್ತಲೆಯಲ್ಲಿ ಬೆಳಕು ಹುಡುಕಲೇಬೇಕು. ಮಾತಿನ ಗದ್ದಲದಲ್ಲಿ ನಲುಗುತ್ತಿತ್ತು ಜೀವನ ಮೌನಕ್ಕೆ ಕಿವಿಯಾಗಿ ಅರಿವಿನ ಜ್ಯೋತಿಯಾದೆ. ಬೀಸುವ ಗಾಳಿಗೂ ದೇಹ ಒಡ್ಡಬೇಕು ಅಲುಗದೆ ನೆಲೆಯೂರುವಂತೆ. ಸಂತೋಷದ ದೀಪ ಹಚ್ಚ ಹೊರಟೆ ಬೀಸಿ ಬಂತೊಂದು ಗಾಳಿ ಕತ್ತಲೆಯಲ್ಲಿ ಬೆಳಕ ಹುಡುಕಲೇಬೇಕು. ಸಾವನ್ನು ಹೆಗಲಲ್ಲಿ ಹೊತ್ತು ನಲಿದಿದೆ ಈ ಬದುಕು ಸತ್ಯ ಅಸತ್ಯಗಳ ನಡುವೆ ಅಂತರವಿದೆಯೋ ಕಾಣೆ
ಒಂದೇ ಪಥದಲ್ಲಿ ಸಾಗುತ್ತಿರುವಂತೆ ತೋರುತ್ತಿದೆ, ಒಂದೇ ಪಥದಲ್ಲಿ ಸಾಗುತ್ತಿರುವಂತೆ ತೋರುತ್ತಿದೆ. ಸುಳ್ಳು ಮೋಸ ವಂಚನೆಗಳ ಮೆರವಣಿಗೆ ಹೊತ್ತ ಅವಳು, ಸುಳ್ಳು ಮೋಸ ವಂಚನೆಗಳ ಮೆರವಣಿಗೆ ಹೊತ್ತ ಅವಳು ಸಹನಾಶೀಲೆ ಸಹಿಸುವಳು ಹಾಗೆ, ಸಹನಾಶೀಲೆ ಸಹಿಸುವಳು ಹಾಗೆ. ದರೆ ಹೊತ್ತಿ ಉರಿಯುತ್ತಿದೆ ಜಾತಿ ಪಂಥಗಳ ಬೆಂಕಿಯಲ್ಲಿ ನಾನೆಂಬ ಸೋಗಿನಲ್ಲಿ, ದರೆ ಹೊತ್ತಿ ಉರಿಯುತ್ತಿದೆ ಜಾತಿ ಪಂಥಗಳ ಬೆಂಕಿಯಲ್ಲಿ ನಾನೆಂಬ ಸೋಗಿನಲ್ಲಿ. ಮೊಗೆ ಮೊಗೆದು ಪ್ರೀತಿ ಹಂಚಿದರೂ ಮನುಜನ ಕಾಲಿಪಾತ್ರೆ ತುಂಬುವುದೇ ಇಲ್ಲ. ಮೊಗೆ ಮೊಗೆದು ಪ್ರೀತಿ ಹಂಚಿದರೂ ಮನುಜನ ಕಾಲಿಪಾತ್ರೆ ತುಂಬುವುದೇ ಇಲ್ಲ. ಅದಕ್ಕೆ ಬದಲಾಗಬೇಕಿದೆ, ಅದಕ್ಕೆ ಬದಲಾಗಬೇಕಿದೆ. ಭವದ ಬವಣೆಯ ಬೇಗುದಿಯನ್ನು ಅರುಹಿ ನಿರಂತರ ನಿರಂತರ ಬದಲಾಗಬೇಕು, ನಿರಂತರ ನಿರಂತರ ಶಾಂತ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ. ಧನ್ಯವಾದಗಳು. ಎಲ್ಲ ಕವಿತೆಗಳಲ್ಲಿಯೂ ಕೂಡ ಒಂದು ಬದುಕಿನ ಮಜಲುಗಳ ವರ್ಣನೆಯನ್ನು ನಾವು ಕಾಣಬಹುದಾಗಿದೆ. ಬಹಳ ಉತ್ತಮವಾಗಿ ಕವಿತಾ ವಾಚನ ಮಾಡಿದಂತಹ ವಾಣಿ ಲೋಕಯ್ಯ ಇವರಿಗೆ ಧನ್ಯವಾದಗಳು. ಇನ್ನು ತುಳು ಭಾಷೆಯಲ್ಲಿ ಅರ್ಚನಾ ಶಶಿಧರ್ ಅವರು ಕವನ ವಾಚನ ಮಾಡಲಿಕ್ಕಿದ್ದಾರೆ. ರತ್ನೋತ್ಸವ ಬಹುಭಾಷಾ ಕವಿಗೋಷ್ಠಿ ನೆರೆದಿದ್ದಂತಹ ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ವಂದನೆಗಳು. ನಾನು ಈಗ ತುಳು ಕವನ ವಾಚನ ಮಾಡಲಿದ್ದೇನೆ. ಎನ್ನ ತುಳು ಕವಿತೆದ ತರೆಬರವು ತುಳುನಾಡ ಪೊರ್ಲು. ಏತು ಪೊರ್ಲು ನಮ್ಮ ಈ ತುಳುವ ನಾಡು, ಪಂಚವರ್ಣ ನಾಗಜಿಡೆತ ಮಣ್ಣ ಕಮ್ಮೆನದ ಗೋಡು. ಪೊರ್ಲ ಪೊಲಿಕೆದ ತುತ್ತೈತಡು ಮಿನ್ಕುನ ಪುಣ್ಯದ ಬೂಡು. ಅಲುಪೆರು ರಾಣಿ ಅಬ್ಬಕ್ಕ ಅರಸೊತ್ತಿಗೆಡು ಮೆರೆಯೊಂದಿತ್ತಿನ ಈ ನಾಡು. ಏತು ಪೊರ್ಲು ನಮ್ಮ ಈ ತುಳುವ ನಾಡು, ಪಂಚವರ್ಣ ನಾಗಜಿಡಿತ ಮಣ್ಣ ಕಮ್ಮೆನದ ಗೂಡು. ನೇತ್ರಾವತಿ ಕುಮಾರದಾರ ತುದಿತ ಪೊರ್ಲಿಯೇ, ಸಾರ ಜಾತಿ ಸಾರ ಧರ್ಮದ ಪರ್ಬುಲು ನಮನ ಪೊಲಬುಯೇ. ಒಂಜಪ್ಪೆ ಜೋಕುಲ್ಲೆಕ ಬದುಕುನಲಿ ಮಲ್ಲ ಚೋದ್ಯೆ, ತುಳುವಪ್ಪೆ ಮಟ್ಟೆಲ್ಡು ನಡಪಿನ ಗೊಬ್ಬುದ ಕಲೆಯೇತಿಯೇ. ನೇತ್ರಾವತಿ ಕುಮಾರದಾರ ತುದಿತ ಪೊರ್ಲಿಯೇ, ಸಾರ ಜಾತಿ ಸಾರ ಧರ್ಮ ಪರ್ಬಲು ನಮನ ಪೊಲಬುಯೇ. ಕಂಬುಲದ ಕಲಟ್ಟು ಎರ್ಲು ಬಲಿಪುನ ಏತು ಪೊರ್ಲಿಯೇ, ಜಾತ್ರೆ ಕೋರ್ದಟ್ಟ ಆಟ ಏತು ಪೊರ್ಲಿಯೇ. ಉರುಸು ಸಾಂತಮಾರಿ ಕೋಲದ ಐಸಿರ ತುಲೆಯೇ, ಕಡಲ್ದು ಲಕ್ಕುನ ಸೆರೆ ಏತು ಅಬ್ಬರೆಯೇ. ಓಡ ನಿಲಿಕೆ ಬರ್ಪಿನ ಬಂಗುಡೆ ಭೂತಾಯಿ ಮೀಂದ ರಾಸಿ ತುಲೆಯೇ. ಕಂಬುಲದ ಕಲಟ್ಟು ಎರ್ಲು ಬಲಿಪುನ ಪೊರ್ಲಿಯೇ, ಜಾತ್ರೆ ಕೋರ್ದಟ್ಟ ಆಟ ಏತು ಪೊರ್ಲಿಯೇ. ಕಂಡ ನಿಲಿಕೆ ದಿಂಜಿನ ಬಂಗಾರದ ಕುರಲು, ಕಂಗು ತೋಟಡು ಸಿಂಗಾರ ಆಯಿನ ಪಿಂಗಾರದ ಪುರ್ಪಲು. ಪುಲಿಟ್ಟು ಬಲತಿನ ಮುಂಡೇವು ಬಲ್ಲೆದ ಕೇದಾಯದ ಕಮ್ಮೆನ ನಂಕು ಪೆರ್ಮೆಯೇ. ದೈವದ ಅನಿ ಸಿರಿಕು ಐತಗು ಮೊಡಿಪಿನ ತಾರದ ಮಡಲ್ ಏತು ಪೊರ್ಲಿಯೇ. ಕಂಡ ನಿಲಿಕೆ ದಿಂಚಿನ ಬಂಗಾರು ಕೊರಲು, ಕಂಗು ತೋಟಡು ಸಿಂಗಾರ ಆಯಿನ ಸಿಂಗಾರ ಪಿಂಗಾರದ ಪುರ್ಪಲು. ಪಿರಿಯಕಲು ನಂಬಿಂಚಿ ದೈವಗು ಬಲಸುನ ಅಗೆಲು ನಂಕು ಬೆರಿತಾಂಗಿಯೇ. ತಾರಿದ ಕುಬೆಲಿಡು ಕುಜಿಲಿಡು ದೆತ್ತಿನ ಕಲಿ ಏತು ಪೊರ್ಲಿಯೇ, ಏತು ಚೀಪೆಯೇ. ದೈವ ನೇಮ ಕಟ್ಟುನಗ ಗಗ್ಗರ ದೀದು ಹೊಸೆಯ ಆಪಿನ ತರುವಾಡುಗು ಕಾಪುಯೇ. ನಾಗ ಪಂಚಮಿಗು ತನು ಮೈಪುನ ಕುಟುಂಬಗು ರಕ್ಷೆಯೇ. ಪಿರಿಯಕಲು ನಂಬಿಂಚಿನ ದೈವಗು ಬಲಸುನ ಅಗೆಲು ನಂಕು ಬೆರಿತಾಂಗಿಯೇ. ತಾರಿದ ಕುಬೆಲಿಡು ಕುಜಿಲಿಡು ದೆತ್ತಿನ ಕಲಿ ಏತು ಸೀಪೆ. ಕಂಡಡು ಪಿರಿಯಕಲು ಪನೊಂದಿತ್ತಿನ ಸಿಂಗಾರದ ಸಂದಿಕೆಯಲ್ಲಿ, ಬಿರುವ ಕುಲತ ಕೋಟಿ ಚೆನ್ನಾಯರು ಹುಟ್ಟುದು ಬಲತಿನ ಮಣ್ಣಿಯೇ. ಸಾರ ದೈವಲ್ಯ ದೈವಸ್ಥಾನದ ಕಾಣಿಕ ನಿಲೆಯೇ. ತುಳುನಾಡದ ಕತೆನು ಪಂಡಿನಾತು ಮುಗಿಯಂದಿ ಮಲ್ಲ ಪೆರ್ಮೆಯೇ.
ಏತು ಪೊರ್ಲು ನಮ್ಮ ಈ ತುಳುವ ನಾಡು ಪಂಚವರ್ಣ ನಾಗಜಿಡಿತ ಮಣ್ಣ ಕಮ್ಮೆನೆದ ಈ ಪುಣ್ಯದ ಬೋಡು ಸೊಲ್ಮೆಲು. सकाळ उठल्या तक्षण फायझा येणेली मोबाईल खेड्या गावाचे बी बघनात अंता कोंबड्या कुत्र बैल आमची पोरं गोटे ऐकताना म्हणा माय बापाचं बोंबल काय बोलू मी अंताचं पोराचं रीत रिवाज काय बोलत रे बी ऐकते नाही तर आई बाचं आवाज वेळा करतात फेसबुक व्हॉट्सअप मेसेज बघत शाळाला वगत झालं म्हणून पोरं जातात दिना रडत पोरं मोबाईलात यूट्यूब टिकटॉक सुडगाड बघतात काय बोलू मी अंताचं पोराचं रीत रिवाज काय बोलत रवी ऐकते नाही तर आई बाचं आवाज राती मट्टन झोपते नाही तर राती मट्टन झोपनाशी राती 12 तंक यांचा 8 वेळा सरियागी जीवन नाश्ता करणाशी भरणा यांचं फोट वाईट व्हिडिओ बघून गेम्स कडनं बी चुकलेत वाट काय बोलत रवी अंताचं पोराचं रीत रिवाज काय बोलत रवी ऐकते नाहीत आई बाचं आवाज मोबाईलात सेल्फी काढायला जाऊन मेलेत कादन लोक मोबाईलात सेल्फी काढायला जाऊन मेलेत कादन लोक टेस्टा मंदी परीक्षा मंदी बसत बघा येण्याली दणका लई मार्क आलं नसल्या तवा बोलस्त पोराचं तोंड रडका काय बोलू मी अंताचं पोराचं रीत रिवाज काय बोलत रवी ऐकते नाहीत आई बाचं आवाज पाया पडून बोलतो मी माझं गोट ऐका मोबाईल कम्प्युटरकडनं हाळ होत्याला लोक आणि बायका मोबाईल चांगलेले बी हाय वाईटले बी हाय देखा काय बोलू मी अंताचं पोराचं रीत रिवाज काय बोलत रवी ऐकते नाहीत आई बाचा आवाज काय बोलत रवी ऐकते नाहीत आई बाचा आवाज ವಂದನೆಗಳು ಕನ್ನಡ ನಾಡು ಹಲವು ಭಾಷೆಗಳ ವೈವಿಧ್ಯತೆಯ ನೆಲೆಬೀಡು. ಅದೇ ರೀತಿಯಾಗಿ ಈಗ ವಿವಿಧ ಭಾಷೆಯಲ್ಲಿ ಕವಿವಾಚನ ಮಾಡಿದಂಥ ಎಲ್ಲ ನಮ್ಮ ಕವಿಯರಿಗೂ ಕವಯಿತ್ರಿಯರಿಗೂ ಎಲ್ಲರಿಗೂ ಕೂಡ ವಂದನೆಗಳು. ಇದೀಗ ಇಂದಿನ ಈ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀಯುತ ಹಿರಾ ನೇಮ ಪೂಜಾರಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತೀನಿ. ಅಂದದ ಚಂದದ ಮಕರಂದದ ಸುಖದ ಶುಭದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತುಂಬ ಸಂತೋಷ ಆಗ್ತಾಯಿದೆ. ನಾನು ಕೆಲವು ವರ್ಷಗಳ ಹಿಂದೆ ಇದೇ ಶಾಲೆಗೆ ನನ್ನ ಗೌರವಾನ್ವಿತರಾದಂಥ ಸನ್ಮಾನ್ಯ ಶ್ರೀ ರವೀಂದ್ರ ಶೆಟ್ಟರ ಕರೆಗೆ ಬಂದಿದ್ದೆ. ನಮ್ಮ ಭಾರತದ ಗಡಿಯಲ್ಲಿ ಯುದ್ಧ ಮಾಡುವ ಕೈ ಕಾಲು ಹೋಗಿರುವಂತಹ ಆ ಸೇನಾನಿಗಳನ್ನು ಗುರುತಿಸಿಕೊಂಡು ಇಲ್ಲಿ ಸನ್ಮಾನ ಮಾಡಿರುವಂಥ ಅಂದಿನ ಒಂದು ಆ ಕಾರ್ಯಕ್ರಮ ನಾನು ವಿವಿಧೆಡೆ ಹೋದಾಗ ಕೆಲವು ಕಡೆ ಇದೊಂದು ಬಹಳ ಮನಸ್ಸಿಗೆ ಸೂರೆ ಮಾಡುವಂಥ ಒಂದು ಕಾರ್ಯಕ್ರಮ ಸನ್ಮಾನ್ಯ ಆತ್ಮೀಯರಾದ ರವೀಂದ್ರ ಶೆಟ್ಟರು ಹಿಂದೆ ಮಾಡಿದರು. ಅವರಿಗೂ ಮತ್ತು ಅವರ ಸಿಬ್ಬಂದಿ ವರ್ಗ ಎಲ್ಲರಿಗೂ ಆತ್ಮೀಯವಾಗಿ ಧನ್ಯವಾದಗಳು. ಅಲೆಮಾರಿ ಜನಾಂಗದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯಾದ್ಯಂತ ತಿರುಗಾಡಿ ಆ ಕ್ಷೇತ್ರದಲ್ಲಿ ತನ್ನ ಪಾತ್ರ ವಿವಿಧೆಡೆ ನೋಡುವಂಥ ತನ್ನ ನೇತ್ರ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಲೆಮಾರಿ ಜನಾಂಗದವರಿಗೆ ಎಂಬುದನ್ನು ಗಮನಿಸಿಕೊಂಡು ಅಲ್ಲಿ ಅವರಿಗೆ ಕಾರ್ಯಕ್ರಮವನ್ನು ನಿರೂಪಿಸಿಕೊಂಡು ಮಾಡಿರುವಂಥ ಅದ್ಭುತವಾದಂಥ ಕಾರ್ಯ ಕೂಡ ಎಸಗಿ ಅತ್ಯುತ್ತಮವಾದಂಥ ತಮಗೆ ಕೊಟ್ಟಿರುವಂಥ ಹುದ್ದೆಯನ್ನು ನಿಭಾಯಿಸಿಕೊಂಡು ಹೋಗಿ ಹೆಸರು ಪಡೆದವರು ಸನ್ಮಾನ್ಯ ಶ್ರೀ ರವೀಂದ್ರ ಶೆಟ್ಟರು. ಇಂದು ಬಹುಭಾಷಾ ಕವಿಗೋಷ್ಠಿ ಇಲ್ಲಿ ಕಾರ್ಯಕ್ರಮವನ್ನು ನಿರೂಪಿಸಿದ್ದಾರೆ. ಕೆ.ಟಿ. ಗಟ್ಟಿ ಹಿರಿಯ ಸಾಹಿತಿಯವರ ಸಭಾಂಗಣ, ಹಿರಿಯ ಸಾಹಿತಿ ಅಮೃತ ಸೋಮೇಶ್ವರ ಅವರ ಹೆಸರಿಟ್ಟು ಈ ಕಾರ್ಯಕ್ರಮ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತರಿಗೆ ವಂದಿಸ್ತಾ
ನಮ್ಮ ವೇದಿಕೆಯಲ್ಲಿರುವಂಥ ಶ್ರುತಿ ಬಾರಿಸಿ ವೀಣೆ ಹೇಗೆ ಸೊಬಗನ್ನು ನೀಡ್ತದೆಯೋ ಅದೇ ರೀತಿ ಇಲ್ಲಿ ಹುಸೇನ್ ಕಾಟಿಪಳ್ಳ ತುಳುವಿನಲ್ಲಿ ನಮ್ಮನ್ನು ಹಿಂದಿನ ಬಹಳ ವರ್ಷಗಳ ಹಿಂದೆ ಕೊಂಡೋಗಿದ್ದಾರೆ. ಚಡ್ಡಿ ಹಾಕುವಾಗ ಹೇಗಿದ್ದೀವಿ, ಆಟ ಆಡುವಾಗ ಯಾವ ರೀತಿ ನಾವು ಅಂದು ಆಟ ಆಡಿದ್ದೆವು, ಬಾಯಿಯಿಂದ ಬರುವಂಥ ಹಾಡು, ಆಗಿನ ಆ ಹಾಡು ಮತ್ತು ಹಾಡು ಎರಡನ್ನು ಜ್ಞಾಪಕ ಮಾಡಿಕೊಟ್ಟಿದ್ದಾರೆ ಕಾಟಿಪಳ್ಳರವರು. ಗೀತಾ ಜೈನ್ರವರು ಕೂಡ ಸ್ವಚ್ಛತೆಯ ಬಗ್ಗೆ ಬಹಳ ವರ್ಷಗಳ ಹಿಂದೆ 1947ರಲ್ಲಿ 29.35 ಸಾಕ್ಷರತೆ ಇದ್ದದ್ದು. ಆವಾಗ ಅನಕ್ಷರತೆ ಜಾಸ್ತಿ ಇದ್ದರೂ ಕೂಡ ಆವಾಗ ಆ ಅನಕ್ಷರಸ್ಥರು ಮನೆಯಲ್ಲಿ ನಾಯಿ ಬೆಕ್ಕು ಸತ್ತರೆ ಗುಂಡಿ ತೋಡಿ ಅದನ್ನು ಅಲ್ಲಿ ತೊಂದರೆ ಆಗಬಾರ್ದು ಅಂತ ಅಲ್ಲಿ ಮಣ್ಣು ಹಾಕಿ ಹೂತು ಬಿಡ್ತಿದ್ರು. ಇವಾಗ ಕೊಂಡು ಹೋಗಿ ಬೀಸಾಡುವಂಥದ್ದು ಸಿಕ್ಕಿದಲ್ಲಿ ವಿವಿಧ ವಿಚಾರಗಳನ್ನು ಅಳವಡಿಸಿಕೊಂಡು ತನ್ನ ಕವಿತೆಯಲ್ಲಿ ಆ ಸ್ವಚ್ಛತೆಯ ಬಗ್ಗೆ ಒಂದು ಸೆಳೀತಾರೆ ಗಮನವನ್ನು. ಉತ್ತಮ ವಿಚಾರಗಳು ಬಂದಿವೆ. ಅದೇ ರೀತಿ ಮರಾಠಿಯಲ್ಲಿ ಭೀಮರಾವ್ರವರು ಹಿಂದಿನ ಈಗಿನ ವಾತಾವರಣದಲ್ಲಿ ಯಾವ ರೀತಿ ನಾವು ಮೊಬೈಲ್ ಬೇರೆ ರೀತಿಯಲ್ಲಿ ಹೋಗುವ ರೀತಿ ನೀತಿಗಳ ಬಗ್ಗೆ ಉತ್ತಮವಾಗಿ ವಿಚಾರಧಾರೆಯನ್ನು ಕವನದ ಮೂಲಕ ಹರಿಸಿದ್ದಾರೆ. ಸಿಹೋನ ಅವರು ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ ಇದರ ಬಗ್ಗೆ ತಮ್ಮ ವಿಚಾರಧಾರೆಯನ್ನು ಕವನದ ಮೂಲಕ ಕೊಟ್ಟಿದ್ದಾರೆ. ವಾಣಿ ಲೋಕಯ್ಯನವರು ಬದಲಾಗಬೇಕು ಕನ್ನಡದಲ್ಲಿ ಬೇರೆ ಬೇರೆ ವಿಷಯವನ್ನು ಅಳವಡಿಸಿಕೊಂಡು ತಮ್ಮ ಕವನವನ್ನು ಉತ್ತಮವರಾಗಿ ಉತ್ತಮ ರೀತಿಯಲ್ಲಿ ಇಲ್ಲಿ ಹಾಡಿದ್ದಾರೆ. ಅದೇ ರೀತಿ ಅರ್ಚನಾ ಶಶಿಧರ್ ಅವರು ಕೂಡ ತುಳು ಆಕರ್ಷಣೀಯವಾಗಿತ್ತು. ಇಲ್ಲಿ ಗಂಗೆ, ತುಂಗೆ, ನರ್ಮದಾ, ಗೋದಾವರಿ ಎಲ್ಲ ಈ ನದಿಗಳು ಭಾರತದಲ್ಲಿ ಪವಿತ್ರ ನದಿಗಳು ಹೇಗಿವೆಯೋ ಅದೇ ರೀತಿ ನೇತ್ರಾವತಿ ಇದರ ನದಿಗಳ ಬಗ್ಗೆ ವರ್ಣನೆ, ಪ್ರಕೃತಿ ಸೌಂದರ್ಯದ ಬಗ್ಗೆ ಬಹಳ ಸುಂದರವಾಗಿ ಇನ್ನು ಇತರ ಕವಿಗಳು ಕೂಡ ತುಂಬ ವಿಚಾರವನ್ನು ಮುಂದಿಟ್ಟಿದ್ದಾರೆ ಕವನದ ಮೂಲಕ. ನಮ್ಮ ಒಳಗಿನ ಕಣ್ಣು ಮತ್ತು ಹೊರಗಿನ ಕಣ್ಣು ಇದು ತೆರೆದಿರಬೇಕು. ಆವಾಗ ನಾವು ಉತ್ತಮವಾದಂಥ ಕವನವನ್ನು ಚುಟುಕನ್ನು ಬರಲಿಕ್ಕೆ ಸಾಧ್ಯ. ನಮ್ಮ ಸಂಸ್ಕೃತಿಯ ಭಾರತ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಲು ಈ ಸಾಹಿತ್ಯ ಬಹಳ ಪ್ರಮುಖವಾದ್ದು. ಸಾಹಿತ್ಯ ಮತ್ತು ಧಾರ್ಮಿಕತೆ ಒಟ್ಟೊಟ್ಟಿಗೆ ಹೋಗದಿದ್ದರೆ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ ಎಂಬುದಾಗಿ ಒಬ್ಬರು ಹಿರಿಯರು ಹೇಳಿದರು. ಈ ಎರಡು ಒಟ್ಟೊಟ್ಟಾಗಿ ಹೋಗಬೇಕು. ಬಹುಶಃ ಇದು ಕೈಗಾರಿಕೆಗೆ ಕೃಷಿ ಭೂಮಿ 3 ಬೆಳೆ ಆಗಿರುವಂತಹ ಗದ್ದೆಗಳು ಒತ್ತುವರಿ ಆಗ್ತಾ ಇದೆ, ಸ್ವಾಧೀನತೆ ಆಗ್ತಾ ಇದೆ. ಆದರೆ ಕೈಗಾರಿಕೆಗಳ ಸ್ಥಳ 3 ಬೆಳೆ ಕೃಷಿ ಮಾಡಲು ಒತ್ತುವರಿ ಎಲ್ಲಿಯೂ ಆಗುವುದಿಲ್ಲ, ಸ್ವಾಧೀನತೆ ಎಲ್ಲಿಯೂ ಆಗುವುದಿಲ್ಲ. ಇದೇ ರೀತಿ ಸ್ವಾಧೀನತೆ 3 ಬೆಳೆ ಗದ್ದೆಗಳು ಹೋಗ್ತಾ ಇನ್ನು ಕೆಲವು ವರ್ಷ ಹೋದರೆ ಬಹುಶಃ ನಾವು ಅನ್ನ ತಿನ್ನುವ ಬದಲು ಮಣ್ಣು ತಿನ್ನಬೇಕಾಗಿತ್ತು. ಸಾಹಿತ್ಯ ಹೇಗೆ ಹುಟ್ಟಿದೆ ನಮಗೆಲ್ಲ ಗೊತ್ತಿದೆ. ಶೋಕ, ನೋವು, ನಲಿವುಗಳಿಂದ ಸಾಹಿತ್ಯ ಹುಟ್ಟುತ್ತದೆ. ಮಹಾಕವಿ ವಾಲ್ಮೀಕಿ ಒಂದು ಕಡೆ ನೋಡಿದ 2 ಹಕ್ಕಿಗಳು ಒಂದಕ್ಕೊಂದು ಹೊಡೆದಾಡುತ್ತಿದ್ದವು. ಗಂಡು ಹಕ್ಕಿಯ ರೆಕ್ಕೆ ಪುಕ್ಕ ತುಂಡಾಗಿ ಕೆಳಗೆ ಬಿದ್ದಿತು, ರಕ್ತ ಕಾರಿತು, ಕಾಲು ತುಂಡಾಯಿತು, ಮನ ನೊಂದಿತು, ಬೆಂದಿತು. ಹೆಣ್ಣು ಹಕ್ಕಿ ಅದನ್ನು ನೋಡಿತು. ಮಹಾಕವಿ ವಾಲ್ಮೀಕಿ ನೋಡಿದ, ನೋಡಿ ಬೇಸತ್ತ. ಶೋಕವಾಯಿತು, ಶೋಕವೇ ಶ್ಲೋಕವಾಯಿತು, ಸಾಹಿತ್ಯವಾಯಿತು, ಅಲ್ಲೇ ರಾಮಾಯಣವಾಯಿತು. ಹೀಗೆ ಆ ಶೋಕದಿಂದ ಶ್ಲೋಕವಾಯಿತು, ನೋವಾಯಿತು, ಅದೇ ಕಾವ್ಯವಾಯಿತು, ರಾಮಾಯಣವಾಯಿತು. ಒಂದು ಕಡೆ ನೋವಾದಾಗ ಹುಟ್ಟಿರುವಂಥದ್ದು. ಅದೇ ರೀತಿ ನೋವಾದಾಗ ಮಹಾಭಾರತ ತೆಗೆದುಕೊಂಡು ನೋಡಿದಾಗ
ಕರ್ಣನ ಬಾಯಿಯಿಂದ ಬಂದಿರುವಂಥ ಮಾತು ಸತ್ಯ. ಧರ್ಮದಲ್ಲಿದ್ದಂಥ ಕರ್ಣನ ಬಾಯಿಯಲ್ಲಿ ಬಂದಿರುವಂಥ ಮಾತು. ನನ್ನ ಹಣೆಯಲ್ಲಿದೆ ದೊಡ್ಡ ಜಾಗ, ನನ್ನ ಹಣೆಯಲ್ಲಿದೆ ದೊಡ್ಡ ಜಾಗ, ಬ್ರಹ್ಮ ಬರೆದನು ಆಗ. ನನ್ನ ಹಣೆಯಲ್ಲಿದೆ ದೊಡ್ಡ ಜಾಗ, ಬ್ರಹ್ಮ ಬರೆದನು ಆಗ. ಇದೆಲ್ಲ ನನ್ನ ಯೋಗ, ಇದು ನನ್ನ ಜೀವನದ ಒಂದು ಭಾಗ. ಮಾರುತಿ ಕರ್ಣ. ಶ್ರೀಕೃಷ್ಣ ಕೌರವರು ಪಾಂಡವರು ಒಂದಾಗಬೇಕು ಅಂತ ಹೇಳಿದಾಗ ಅಲ್ಲಿ ಕೂಡ ನೋವಾಗಿ ಕರ್ಣನ ಬಾಯಿಂದ ಬಂದಿರುವಂಥ ಆ ಮಾತುಗಳು. ನೀನು ಪರ್ವತ, ನಾನು ಪ್ರಪಾತ, ನೀನು ಲೋಕದ ಬಂಧು, ನಾನು ಸಿಡಿದು ಹೋದ ಸಿಂಧು, ನೀನು ನಾನು ಹೇಗೆ ಒಂದು. ಓ ಬಂಧು, ನೀನು ನಾನು ಹೇಗೆ ಒಂದು. ಈ ರೀತಿ ನೋವಾಗಿ ಕರ್ಣನ ಬಂದಿರುವಂಥ ಬಾಯಿಂದ ಬಂದಿರುವಂಥದ್ದು, ಸಂತೋಷದಿಂದ ಬಂದಿರುವಂಥದ್ದು. ಆದಿಕವಿ ಪಂಪ ಅಲ್ಲಿ ಬಿಟ್ಟಿರುವಂಥ ಹೂಗಳ ಬಗ್ಗೆ ಹೇಳಿದ, ಬೇರೆ ಬೇರೆ ಫಲಗಳ ಬಗ್ಗೆ ಹೇಳಿದ. ಆದಿಕವಿ ಪಂಪ ಅಲ್ಲಿ ಬಿಟ್ಟಿರುವಂಥ ಹೂಗಳು ಮಕರಂದವನ್ನು ಕೊಡುವಂತಹ ಹೂಗಳೇ ಇದ್ದಿಲ್ಲ. ಮಕರಂದದ ಮೇಲೆ ಕುಳಿತುಕೊಳ್ಳದಿರುವಂಥ ತುಂಬಿಗಳೇ ಇದ್ದಿಲ್ಲ. ಮರವನ್ನು ಸುತ್ತುವರಿದಂಥ ಬಳ್ಳಿಗಳೇ ಇದ್ದಿಲ್ಲ. ಅಂದರೆ ಎಲ್ಲ ಬಳ್ಳಿಗಳು ಸುತ್ತುವರಿಯಿತು. ಆರಂಕುಶಂ ಮಿಟ್ಟಡಂ ನೆನೆಯುವುದೆನ್ನ ಬನಂ ಬನವಾಸಿ ದೇಶಮಂ. ಬಹಳ ಸುಂದರವಾಗಿ ವರ್ಣಿಸಿದ್ದಾನೆ. ಜನಪದ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಬಹಳ ಹಿಂದೆಯಿಂದ ಬಂದಿರುವಂಥದ್ದು. ವಚನ ಸಾಹಿತ್ಯ ಎಷ್ಟು ಅಂಶಗಳು ಅದರಲ್ಲಿವೆ. ಕಳಬೇಡ, ಕೊಲಬೇಡ, ಪುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಕಳಬೇಡ. ಕಾನೂನಿಗೂ ವಚನಕ್ಕೂ ಬಹಳ ಸಂಬಂಧ ಇದೆ. ಕಳಬೇಡ, ಕಳ್ಳತನ ಮಾಡಬೇಡ. 389 ಸೆಕ್ಷನ್ IPC ಹೇಳಿದೆ. ಕಳಬೇಡ, ಯಾವ ಶಿಕ್ಷೆ ಕೊಡಬೇಕಂತ ಅಲ್ಲಿ ಹೇಳಿದೆ. ಕೊಲಬೇಡ, ಕೊಲ್ಲಬೇಡ. ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ನೋಡಿದೆ, ತಾಯ ಗರ್ಭದಿಂದ ಹೊರಬಂದಂಥ ಮಗು ದೊಡ್ಡದಾಗಿ ಯೌವನ ಬಂದು ತಾಯಿಗೆ ಚೋಕ್ ಹಾಕಿರುವಂಥ ದೃಶ್ಯ. ಕೊಲಬೇಡ ಅಂಥವನಿಗೆ ಯಾವ ಶಿಕ್ಷೆ? 304 IPC ಹೇಳಿದೆ, ಇಂತಹ ಶಿಕ್ಷೆ ಕೊಡಬೇಕು. ಕಳಬೇಡ, ಕೊಳಬೇಡ, ಪುಸಿಯ ನುಡಿಯಲು ಬೇಡ. ಸುಳ್ಳು ಹೇಳಿದರೆ ಏನು ಶಿಕ್ಷೆ? IPC 420 ಹೇಳಿದೆ. ಹೀಗೆ ಅನ್ಯರಿಗೆ ಅಸಹ್ಯ ಪಡಬೇಡ, IPC 504 ಹೇಳಿದೆ ಏನು ಶಿಕ್ಷೆ ಕೊಡಬೇಕಂತ. ಉತ್ತಮ ಸಮಾಜ ನಿರ್ಮಾಣಕ್ಕೆ ಕಾನೂನು ಕೂಡ ತುಂಬ ಪೂರಕ. ಸಾಹಿತ್ಯ ಈ ರೀತಿ ವಚನಗಳ ಮೂಲಕ ಕೂಡ ಬಹಳ ಉತ್ತಮವಾಗಿ ಹೇಳಿದೆ. ಯಕ್ಷಗಾನದ ಮೂಲಕ, ನಾಟಕದ ಮೂಲಕ ಸಾಹಿತ್ಯ ಬೆಳೆಯುತ್ತಾ ಇದೆ. ಪಾರ್ಥಸುಬ್ಬ ಯಕ್ಷಗಾನದ ಮಹಾಕವಿ. ಅದಕ್ಕಿಂತಲೂ ಮುಂದೆ ಪುರಂದರದಾಸರು ಕೂಡ ಒಂದು ಪ್ರಸಂಗ ಬರೆದಿದ್ದರು. ಅನಸೂಯ ಎಂಬಂಥ ಪ್ರಸಂಗ ಬರೆದಿದ್ದಾರೆ ಎಂಬುದನ್ನು ನಾನು ದಾಖಲೆಯಿಂದ ನೋಡಿದಂಥ ನೆನಪು ನನಗಿದೆ. ಹೀಗೆ ನೋಡಿದಾಗ ಬೇರೆ ಬೇರೆ ವಿಚನಗಳು ಸಾಹಿತ್ಯದಿಂದ ಸಮಾಜ ಬಹಳ ಉತ್ತಮ ರೀತಿಯಲ್ಲಿ ಹೋಗ್ತಾ ಇದೆ. ಸಮಾಜದ ಅಂಕು ಡೊಂಕುಗಳನ್ನು ಕೂಡ ಈ ವಚನಗಳ ಮೂಲಕ ಕೂಡ, ಕವನಗಳ ಮೂಲಕ ಕೂಡ ತಿದ್ದುವಂಥ ಕೆಲಸ ಆಗ್ತಾಯಿದೆ. ಗೌರವಾನ್ವಿತರಾದಂಥ ರವೀಂದ್ರ ಶೆಟ್ಟರು ಅತ್ಯಮೂಲ್ಯವಾಗಿರುವಂಥ ಒಂದು ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಸಾಹಿತ್ಯ ಸಂಸ್ಕೃತಿಯ ಒಂದು ಜೀವನಾಡಿ. ಹೀಗೆ ಸಾಹಿತ್ಯದ ಬಗ್ಗೆ ಚಿಕ್ಕ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಅಲ್ಲಲ್ಲಿ ಕಮ್ಮಟಗಳು ಕೂಡ ಆಗ್ತವೆ. ಚುಟುಕು ಬ್ರಹ್ಮ ದಿನಕರ ದೇಸಾಯಿ ಒಂದು ಕಡೆ ಹೇಳಿದರು, ಎಷ್ಟು ಖುಷಿಯಾಗಿದೆ ಅಂತ ಹೇಳಿದರೆ, ಇಂದ್ರನಿಗೆ ಕೂಡ ಈ ಸಾಹಿತ್ಯದ ಬಗ್ಗೆ ತುಂಬ ಖುಷಿಯಾಗಿ ದಿನಕರ ದೇಸಾಯಿಗೆ ಅಲ್ಲಿದ್ದ ಫೋನ್ ಮಾಡಿದಂತೆ.
ಅವನ ರಚನೆ ಹೀಗಿದೆ. ದಿನಕರ ದೇಸಾಯಿದು. ದಿನಕರ ದೇಸಾಯಿ ಹೇಳ್ತಾನೆ, ಅಯ್ಯ ದಿನಕರ, ನಾನು ಮೆಚ್ಚಿದೆ ನಿನ್ನ ಚುಟುಕುಗಳನ್ನು. ದಿನಕರ ದೇಸಾಯಿ, ನಿನ್ನ ಚುಟುಕುಗಳ ಪ್ರತಿಯನ್ನು ನನಗೆ ಕಳಿಸು, ನಾನು ತುಂಬ ಮೆಚ್ಚಿದ್ದೇನೆ, ನಿನ್ನ ಪ್ರತಿಯನ್ನು ನನಗೆ ಕಳಿಸು ಅಂತ ಹೇಳಿಬಿಟ್ಟು ದಿನಕರ ಕೂಡ ಫೋನ್ ಮಾಡಿ ಹೇಳಿದಂತೆ. ಅದರ ಬಗ್ಗೆ ಸುಂದರವಾಗಿ ರಚನೆ ಮಾಡಿದ್ದಾರೆ. ಅದೇ ರೀತಿ ಸಮಾಜದಲ್ಲಿ ಆಗಿರುವಂಥ ಅಂಕು ಡೊಂಕುಗಳ ಬಗ್ಗೆ ಚುಟುಕನ್ನು ದಿನಕರ ದೇಸಾಯಿ ಹೇಳಿರುವಂಥದ್ದು ಒಂದನ್ನು ಮಾತ್ರ ಮುಂದಿಡಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ. ಅಳಲ ಕೇಳೋ ಮಗನೇ ಪೌರುಷದ ಸುದ್ದಿ, ಎಷ್ಟು ಮಂದಿಗೆ ಉಂಟು ಈ ಥರದ ಬುದ್ಧಿ. 10 ವರ್ಷದ ಹಿಂದೆ ಇತ್ತು ಲಂಗೋಟಿ, ಈ ದಿನ ನೋಡಿದರೆ ಬರೀ 10 ಕೋಟಿ. ದಿನಕರ ದೇಸಾಯಿ ತನ್ನ ಪೆನ್ನಿನಿಂದ ಚಾಟಿ ಹಾಗೆ ಹೊಡೆದು ಬಿಟ್ಟಿದ್ದಾನೆ. ಬಹುಶಃ ಕೊಟ್ಟಿರುವಂತಹ ಸಮಯ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಕುದುರೆಗೆ ಬೇಕು ಚಾಟಿ, ಕೆಲವೊಮ್ಮೆ ಜಾಸ್ತಿ ಭಾಷಣ ಮಾಡ್ತಾ ಇದ್ದಾಗೆ ಬರುವುದು ಚೀಟಿ. ಅದಕ್ಕೆ ನಾನು ಅವಕಾಶ ಕೊಡದೆ ನಮ್ಮ ಆತ್ಮೀಯರು ಇನ್ನೂ ಸ್ವಲ್ಪ ಮುಂದುವರಿಸಿ ಅಂತ ಇದ್ದಾರೆ. ಹೀಗೆ ಸಾಹಿತ್ಯ ಸಂಸ್ಕೃತಿಯ ಒಂದು ಜೀವನಾಡಿ, ಅದನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದು ನಾವು ಮಾಡಬೇಕಾಗಿದೆ. ಡಾಕ್ಟರ್ MGR ಅರಸು ಕರ್ನಾಟಕ ರಾಜ್ಯದ ಪ್ರಧಾನ ಸಂಚಾರಕರು. ಅವರು ಅನೇಕ ಚುಟುಕುಗಳನ್ನು ಬರೆದಿದ್ದಾರೆ. ಬಹುಶಃ ಇಲ್ಲಿ ಸಮಯದ ಅಭಾವವಿದೆ. ಒಂದು ದೇವಸ್ಥಾನಕ್ಕೆ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತೇವೆ. ಮಸೀದಿಗೆ ಹೋದರೆ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿ ನೋಡ್ತೇವೆ. ಚರ್ಚಿಗೆ ಹೋದರೆ ಕ್ರಿಶ್ಚಿಯನ್ಸ್ ಸಂಖ್ಯೆ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಆದರೆ ಸಾಹಿತ್ಯ ಕಾರ್ಯಕ್ರಮಕ್ಕೆ ಹಿಂದೂ, ಮುಸ್ಲಿಮು, ಕ್ರೈಸ್ತರು ಎಲ್ಲರೂ ಕೂಡಿರುವಂತಹ ಸರ್ವ ಜನಾಂಗದ ಶಾಂತಿಯ ತೋಟ ರವೀಂದ್ರ ಶೆಟ್ಟರು ಮಾಡಿದ್ದಾರೆ. ಆದ್ದರಿಂದ ಇದು ಅತ್ಯಮೂಲ್ಯವಾದಂಥ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಭಾಷಣದಲ್ಲಿ ಹೇಳಿಬಿಡ್ಬೋದು. ಕೆಲವು ಕಡೆ ನೀವು ನೋಡಿದರೆ ಕಲ್ಲು ಕಡೀತಾರೆ, ಕಲ್ಲು ಕಟ್ತಾರೆ, ಸಿಮೆಂಟ್ ಮಾಡ್ತಾರೆ. ಬ್ರಹ್ಮಕಲಶನ ಆದ ನಂತರ ಅವರು ಹೊರಗೆ, ಆ ಕಷ್ಟದ ಕೆಲಸ ಮಾಡಿದವರು ಒಳಗೆ. ಹೀಗೆ ಕೂಡ ವ್ಯತ್ಯಾಸ. ಕವಿ ಅದರ ಬಗ್ಗೆ ಕೂಡ ಬಣ್ಣನೆಯ ರೀತಿಯಲ್ಲಿ ಬಣ್ಣಿಸಿದ್ದಾರೆ. ನಾನು ಇವಾಗಲೇ ಹೇಳಿದೆ, ಡಾಕ್ಟರ್ MGR ಅರಸುರವರು ಜಾತಿವಾದಿಗಳಿಗೆ ಒಣಪ್ರತಿಷ್ಠೆ, ಮನೆ ಕಾಯುವ ಪ್ರಾಣಿಗೆ ಸ್ವಾಮಿನಿಷ್ಠೆ. ಡಾಕ್ಟರ್ MGR ಅರಸುರವರು ಹೇಳಿರುವಂತಹ ಮಾತು. ಹೀಗೆ ಬೇರೆ ಬೇರೆ ಸಾಹಿತಿಗಳ ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ. ನಾನು ಹೊಯ್ಸಳ ವಿದ್ಯಾಪೀಠದಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ರಾಷ್ಟ್ರಕವಿ ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿಯವರ ಅಲ್ಲಿ ಅವರ ಎಸ್ಟೇಟ್ ಅದರ ಪಕ್ಕದಲ್ಲೇ ಇತ್ತು. ಹೊಯ್ಸಳ ವಿದ್ಯಾಪೀಠದ ಪಕ್ಕದಲ್ಲೇ ಅವರದ್ದು. ಅವರೊಂದು ಚೀಲ ನಾಯಿಗಳನ್ನು ಕರೆದುಕೊಂಡು ಹೋಗಿ ಎಸ್ಟೇಟ್ನಲ್ಲಿ ಕೆರೆ ಹತ್ತಿರ ಹೋಗುವಾಗ ಆ ಚೀಲದಲ್ಲಿ ಅವರಿಗೆ ಏನು ತೋಚುತ್ತೆ ಅಲ್ಲೇ ಬರೆದು ಆ ಚೀಲದಲ್ಲಿ ಹಾಕೋದು. ಸರ್, ನಾವು ಇದು ಚೀಲ ಯಾಕೆ ಸರ್? ಇಲ್ಲ ರೀ, ಒಂದೊಂದು ತಲೆಗೆ ಏನು ಬರ್ತದೆ ಅದನ್ನು ಅಲ್ಲೇ ಬರೆದು ಅಲ್ಲೇ ಚೀಲಕ್ಕೆ ಹಾಕೋದು ಅಂತ. ನಾನು 1972ರಲ್ಲಿ ರಾಷ್ಟ್ರಕವಿ ಕುವೆಂಪುರವರನ್ನು ಭೇಟಿಯಾಗಿದ್ದೇನೆ. ನಂಜನಗೂಡು, ಇದು ಗಾಜನೂರು ವಿದ್ಯಾಪೀಠದಲ್ಲಿ. ಅವರ ಮಗ ಆ ರೀತಿ ನಮಗೆ ಎಲ್ಲಿ ಸಾಹಿತ್ಯ ಬರ್ತದೆ, ಒಂದು ದಿನ ರಚನೆ ಆಗಿರುವಂಥ ಕವನ ಅಥವಾ ಚುಟುಕು ಮಾರದಿನ ದಿನ ಅದೇ ರೀತಿ ಬರಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅದೇ ರೀತಿ ಬರೆಯುವಂಥ ಅಭ್ಯಾಸವನ್ನು ಹೆಚ್ಚಿನ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಮಾಡ್ತಾಯಿದ್ದಾರೆ. ಉತ್ತಮ ರೀತಿಯಲ್ಲಿ ಇದು ಇಲ್ಲಿ ಕಾರ್ಯ ಎಸಗಿದ್ದಾರೆ. ಬಹುಶಃ ವೇದಿಕೆಯಲ್ಲಿರುವಂಥ ಎಲ್ಲರಿಗೆ ನಾನು ಕೊಟ್ಟಿರುವಂಥ ಮಾರ್ಕ್ ಅಂತ ಹೇಳಿದ್ರೆ 100ರಲ್ಲಿ 100. ಅತ್ಯಂತ ಸಂತೋಷವಾಗಿದೆ. ಹೀಗೆ ನಮ್ಮ ಹತ್ತಿರ ಗಣ್ಯರು ಇದ್ದಾರೆ.
ಅವರು ಮತ್ತು ಎಲ್ಲರಿಗೆ ನಾನು ವಂದಿಸುತ್ತಾ, ಮತ್ತು ರವೀಂದ್ರ ಶೆಟ್ಟರು ಇದೇ ರೀತಿ ಸಾಹಿತ್ಯದ ಕಡೆ ಒಲವು ಹೆಚ್ಚಿನ ರೀತಿಯಲ್ಲಿ ತೋರಿಸ್ತಿರೋದು ಅತ್ಯಂತ ಸಂತೋಷ ಆಗಿದೆ. ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ತಮಗೆಲ್ಲ ವಂದಿಸುತ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ಒಂದು ಅವಕಾಶವನ್ನು ಕೊಟ್ಟಿರುವಂಥ ರವೀಂದ್ರ ಶೆಟ್ಟರು ಆ ಕೆಲವು ವರ್ಷಗಳ ಹಿಂದಿನ ನೆನಪು ಇದರೊಂದಿಗೆ ನಾನು ನೆನಪು ಮಾಡ್ತಾ ಕರ್ನಾಟಕ ಸಂಘದಲ್ಲಿ ನನಗೆ ದೊರಕಿತ್ತು. ಇಲ್ಲಿಯ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಇದರ ಅಧ್ಯಕ್ಷತೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಇತಿಹಾಸ ಇರುವಂಥ ಭಾಷೆ ಅಂತ ಹೇಳಿದರೆ ಅದು ಕನ್ನಡ ತಿಳಿಯಬಹುದು. ಪಂಪ ಭಾರತವನ್ನು ಬರೆದಂತಹ ವಿಕ್ರಮಾರ್ಜುನ ವಿಜಯ ಬರೆದಂಥ ಆದಿಕವಿ ಪಂಪ, ಮಹಾಕವಿ ರನ್ನ ಗದಾಯುದ್ಧವನ್ನು ಬರೆದಿದ್ದಾನೆ, ಅಥವಾ ಸಾಹಸ ಭೀಮ ವಿಜಯ ಅಂತ ಹೇಳ್ತೇವೆ. ಕವಿ ಚಕ್ರವರ್ತಿ ಪೊನ್ನ ಯಶೋಧರ ಚರಿತೆಯನ್ನು ಬರೆದಿದ್ದಾನೆ. ಅದೇ ರೀತಿಯಾಗಿ ಶಾಂತಿಪುರಾಣ ಬರೆದಿದ್ದಾನೆ. ಜನ್ನ ಯಶೋಧರ ಚರಿತೆಯನ್ನು ಬರೆದಿದ್ದಾನೆ. ಅದೇ ರೀತಿಯಾಗಿ ಹರಿಹರ ರಗಳೆ ಕವಿ ಗಿರಿಜಾ ಕಳೆಯನ್ನು ಬರೆದಿದ್ದಾನೆ. ರಾಘವಾಂಕ ಉಭಯ ಕವಿ, ಕಮಲರವಿ, ಕವಿಶರ್ವ, ಬೇರುಂಡ, ಷಟ್ಪದಿಯ ಬ್ರಹ್ಮ ಅಂತ ಹೇಳ್ತೇವೆ. ಹರಿಶ್ಚಂದ್ರ ಕಾವ್ಯವನ್ನು ಬರೆದಿದ್ದಾನೆ. ಉಪಮೋಲೋಲ ಲಕ್ಷ್ಮೀಶ ಜೈಮಿನಿ ಭಾರತವನ್ನು ಬರೆದಿದ್ದಾನೆ. ಅದೇ ರೀತಿಯಾಗಿ ಈ 12ನೇ ಶತಮಾನದ ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣನವರು ಅವರ ಒಂದು ವಚನಗಳಿಂದ ಕನ್ನಡ ಒಂದು ಸಾರಸ್ವತ ಲೋಕದ ಅದೊಂದು ಗ್ರಂಥ ಭಂಡಾರ ಅಂತ ನಾವು ಹೇಳ್ಬೋದು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದೊಡೆ ಲಿಂಗ ಮೆಚ್ಚಿ ಹೌದೌದೇನಬೇಕು, ನುಡಿಯೊಳಗಾಗಿ ನಡೆಯದಿದ್ದೊಡೆ ಕೂಡಲ ಸಂಗಮ ಎಂತೊಲಿವನಯ್ಯ. ಈ ರೀತಿ ಒಂದು ನಮ್ಮ ಮಾತು ಯಾವ ರೀತಿಯಾಗಿರಬೇಕು ಎಂಬುದರ ಬಗ್ಗೆ ಕೂಡ ಒಂದು ಬಹಳ ಒಂದು ಅರ್ಥಪೂರ್ಣವಾಗಿ ಸರಳವಾದಂಥ ಶೈಲಿಯಲ್ಲೂ ಹೇಳಿದ್ದಾರೆ. ಅದೇ ರೀತಿ ಹೇಳುವುದಾದರೆ ದಾಸರೆಂದರೆ ದಾಸರು ಅಂದರೆ ಪುರಂದರದಾಸರು ಗುರು ವ್ಯಾಸರಾಯರಿಂದ ಹೊಗಳಿಸಿಕೊಂಡವರು ಅಂತ ಹೇಳಿದರೆ, ಈ ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹರು. ಅದು ಅಲ್ಲದೆ ಇಲ್ಲಿ ಗೋಪಾಲದಾಸರಾಗಿರ್ಬೋದು, ವಿಜಯದಾಸರಾಗಿರ್ಬೋದು, ಪ್ರಸನ್ನ ವೆಂಕಟದಾಸರಾಗಿರ್ಬೋದು, ಈ ರೀತಿಯಾಗಿ ಅನೇಕ ದಾಸರು ಕೂಡ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಭಾಷೆಯ ಕವಿಗಳು ಕೂಡ ನಮ್ಮ ಈ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಪ್ರಾಚೀನ ಕಾವ್ಯಗಳಾಗಿರ್ಬೋದು, ಅದೇ ರೀತಿಯಾಗಿ ಈ ಎಲ್ಲ ಒಂದು ಇದರಲ್ಲಿರುವಂಥ ಒಂದು ಸಂದೇಶವನ್ನು ನಮಗೆ ತಿಳಿಸಿದ್ದಾರೆ. ಇಂದಿನ ಒಂದು ಈ ಕಾರ್ಯಕ್ರಮದ ಆಗಿದ್ದಂತಹ ಶ್ರೀಯುತ ಹಿರಾ ನೇಂಪೂಜ್ಯರವರು ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇನೆ. ಇದೀಗ ಇಂದಿನ ಸಮ್ಮೇಳನದ ಸರ್ವ ಅಧ್ಯಕ್ಷರಾಗಿರುವಂತಹ ಪಾದೇಕಲ್ ವಿಷ್ಣು ಭಟ್ ಅವರು ಕೆಲವು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಸರ್ವಾಧ್ಯಕ್ಷ ಎಂಬ ನೆಲೆಯಿಂದ ಆಗಿನ ಗೋಷ್ಠಿಯಲ್ಲಿಯೂ ಸ್ವಲ್ಪ ಮಾತನಾಡಿದ್ದೇನೆ, ಈಗಿನ ಗೋಷ್ಠಿಯಲ್ಲಿಯೂ 1-2 ಮಾತು ಮಾತ್ರ ಅಷ್ಟೇ. ನಮ್ಮ ಯುವ ಕವಿ ವಲಯ ಸಶಕ್ತವಾಗಿದೆ ಅಂತ ಹೇಳುವುದಕ್ಕೆ ಇವತ್ತಿನ ಕವಿಗೋಷ್ಠಿಯೂ ಉದಾಹರಣೆ ಆಗ್ತದೆ. ಅವರೆಲ್ಲರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುವುದಕ್ಕೆ ತುಂಬ ಸಂತೋಷ ಪಡ್ತೇನೆ. ನಾನು ಕನ್ನಡ ಅಧ್ಯಾಪಕ. ಕನ್ನಡದ ಕೆಲವು ವಿಷಯಗಳನ್ನು, ಈ ಕಾವ್ಯ ಇತ್ಯಾದಿಗಳ ಬಗ್ಗೆ ಕೆಲವು ವಿಷಯಗಳನ್ನು ಅಲ್ಲಿ ಇಲ್ಲಿ ಓದಿದಂಥವನು. ಕಾವ್ಯದಲ್ಲಿ ಧ್ವನಿ ಎಂಬಂಥ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡಿದರು ನಮ್ಮ ಪ್ರಾಚೀನರು. ಕಾವ್ಯಮೀಮಾಂಸೆ ಎಂಬುದು ಬಹಳ ಪ್ರಾಚೀನವಾದಂಥ ಒಂದು ಶಾಸ್ತ್ರ ನಡೆದುಕೊಂಡು ಬಂದಂಥದ್ದು. ಕಾವ್ಯ ಅಂದರೆ ಏನು, ಕವಿತೆ ಅದು ಹೇಗಿರ್ತದೆ, ಅದರಲ್ಲಿ ಸಂತೋಷ ಉಂಟಾಗುವಂಥದ್ದು ಹೇಗೆ, ಕಾವ್ಯದ ಆನಂದ ಏನು ಇತ್ಯಾದಿಗಳನ್ನೆಲ್ಲ ಅದು ಹೇಳ್ತದೆ. ಕಾವ್ಯ ವಾಚ್ಯವಾಗಿರದೆ ಧ್ವನಿಪೂರ್ಣವಾಗಿದ್ದರೆ ಅದು ಸಂತೋಷವನ್ನುಂಟು ಮಾಡ್ತದೆ, ಚಿಂತನೆಗೆ ಅವಕಾಶವನ್ನು ಕೊಡ್ತದೆ, ಇನ್ನಷ್ಟು ಆಲೋಚನೆ ಮಾಡುವುದಕ್ಕೆ ಒಂದು ವಿಸ್ತಾರವಾದಂತಹ ಮಾರ್ಗವನ್ನು ತೋರಿಸಿಕೊಡ್ತದೆ ಅಂತ ಹೇಳ್ತಾರೆ.
ಇವತ್ತು ಓದಿದ ಕವನಗಳೆಲ್ಲವೂ ಚೆನ್ನಾಗಿದ್ದವು. ಅದರಲ್ಲಿ ಮೊದಲು ಓದಿದಂಥ ಒಂದು ತುಳು ಕವನದ ಬಗೆಗೆ ನನಗೆ ಇಲ್ಲಿ ಪ್ರಸ್ತಾವಿಸದಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾನ ಮುಖ ಕೇಶವ ಮತ್ತು ನಾನು ಎಂಬಂಥದ್ದು. ಆ ಕಾಲವೊಂದಿತ್ತು ದಿವ್ಯತಾನಾಗಿತ್ತು, ಬಾಲ್ಯವಾಗಿತ್ತು ಎಂಬುದಾಗಿ ಕವಿಗಳು ಹೇಳಿದಂಥದ್ದುಂಟು. ಅದು ಬಾಲ್ಯದ ವರ್ಣನೆ ಮಾತ್ರ, ಬಾಲ್ಯದ ವರ್ಣನೆ. ಆವಾಗ ಹೇಗೆ ಆಗಿತ್ತು ಅದನ್ನು ಈಗಲೂ ನಾವು ಕೇಳಿ, ಒಬ್ಬರು ಮಾತಾಡುವುದನ್ನು ಕೇಳಿ ನಾವು ಇನ್ನೊಬ್ಬರಿಗೆ ಹೇಳಿ ಅದನ್ನು ಅನುಭವಿಸುವಂಥ ಸೊಗಸೇ ಬೇರೆ. ಅದು ಕಿರಿಯರಿಗೆ ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ. ಸಮಾನ ವಯಸ್ಕರಾದಂಥವರು ಸಮಾನವಾದ ಸುಖ ದುಃಖಗಳನ್ನು ಅನುಭವಿಸಿದಂಥವ್ರು ಅದನ್ನು ಅರ್ಥ ಮಾಡಿಕೊಳ್ಬೋದು. ಎಲ್ಲರಿಗೂ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಕವಿತೆಯನ್ನು ಕೇಳಿದಾಗ ನನಗೆ ನೆನಪಾದಂತಹದ್ದು, ನಮ್ಮಲ್ಲಿಗೆ ಅಡಿಕೆ ಸುಲಿಲಿಕ್ಕೆ ಇತ್ಯಾದಿ ಕೆಲಸಗಳಿಗೆ ಬರ್ತಾ ಇದ್ದಂಥ ಮೊಯ್ದನೆ ಬ್ಯಾರಿ ಎಂಬವರ ಒಂದು ಚಿತ್ರವನ್ನು ನಾನು ಹೇಳಬೇಕು. ಈ ಮೊಯ್ದನೆ ಬ್ಯಾರಿಯವರು ನಾನು ಊರಿಗೆ ಬಂದಾಗ ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ ಸಿಕ್ಕಿ ಅಣ್ಣರೇ ಎಂಚ ಉಳ್ಳಾರು, ಹುಷಾರು ಉಳ್ಳೆ, ಚೆನ್ನಾಗಿ. ಆಮೇಲೆ ಮಾತುಕತೆ ಆಯಿತು. ಅಣ್ಣರೇ ನಾನು ಮಕ್ಕಳಿಗೂ ಓದ್ ಬತ್ತೆ ಅಂತ ಹೇಳಿದರು. ಅಂದ ಭಾರಿ ಎಡ್ಡೆ ಅಂಡ್ರಿ ಅಂತ ಹೇಳಿದೆ ನಾನು. ಅಣ್ಣರೇ ಮಕ್ಕಗೂ ಪೋಪನಕ್ಕೆ ದುಂಬು ಯಾನು ಅಮ್ಮೆರಡೊಂಜಿ ಪಾತ್ರ ಪಂಡದು ಪೋಯಿನೆ ಅಂತ ಹೇಳಿದೆ. ಅಂದರೆ ನಮ್ಮ ಮನೆಗೆ ಬರ್ತಾ ಇದ್ದಂಥ ವ್ಯಕ್ತಿ ಎಷ್ಟು ದಿವಸ ಊಟ ಮಾಡಿರ್ಬೋದು, ಎಷ್ಟು ಕೆಲಸವೂ ಮಾಡಿರ್ಬೋದು. ನಾನು ನಿಮ್ಮ ಮನೆಗೆ ಹೋದೆ, ಮತ್ತು ನಮ್ಮ ತಂದೆಯವರು ಅವರಿಗೂ ಹಿರಿಯರು, ಮೊಯ್ದನೆ ಬ್ಯಾರಿಗಿಂತಲೂ ತುಂಬ ಹಿರಿಯರು. ಅವರ ಹತ್ರ ಹೇಳಿದ್ರಂತೆ, ಅಣ್ಣರೇ ಯಾನು ಮಕ್ಕಳಿಗೆ ಪೋದು ಬರ್ಪೆ ಅಂತ ಪಂಡೆ. ಅಷ್ಟಕ್ಕೆ ನಿಲ್ಲಿಲ್ಲ, ಎಡ್ಡಂಡೆ ಈ ಪೋದು ಬಲ್ಲ ಅಂತ ಇಂಕ ಆಶೀರ್ವಾದ ಮಾಡ್ತೀವಿ. ಅಲ್ಲಿ ಅವರು ಹೇಳಿದ್ದಾರೆ, ಕೇಶವ ಒಂದು ಜಾತಿ, ನಾನು ಬ್ಯಾರಿ, ಸ್ಪಷ್ಟವಾಗಿ ಹೇಳಿದ್ದಾರೆ. ಗಮನಿಸಬೇಕದನ್ನು. ಹೌದು, ನಿತ್ಯದನ್ನೇ ಹೇಳಿದ್ದವರು. ಅದು ನಿಮಗೆ ಇವತ್ತು ನಮ್ಮ ಜೀವನಕ್ಕೆ ಬೇಕು ಎಂಬುದಾಗೆ ನಾನೀಗ ಅದಕ್ಕೆ ಹೇಳ್ತಾ ಇರುವಂಥದ್ದು ಈ ಉದಾಹರಣೆಯನ್ನು ಗಮನಿಸಬೇಕು ಎಲ್ಲರೂ. ಪ್ರಪಂಚದಲ್ಲಿ ಏನೇನು ನಡೀತದೆ ಅಂತ ಹೇಳುವಂಥದ್ದನ್ನು ನೋಡಿ ಆ ಸಂದರ್ಭದಲ್ಲಿ ಗಮನಿಸಬೇಕು. ಇವತ್ತು ಬಾಂಗ್ಲಾದಲ್ಲಿ ಏನಾಗ್ತದೆ, ಪಾಕಿಸ್ತಾನದಲ್ಲಿ ಏನಾಗ್ತದೆ, ಯಾಕಾಗ್ತದೆ? ಇವರ ಬಾಲ್ಯ ಇಲ್ಲ. ಆ ಕಾರಣದಿಂದ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶದಲ್ಲಿ ಇಂಥದ್ದು ನಡೀತಾ ಇದೆ. ಈ ಕವಿ ಒಂದು ಜಾಗೆಯ, ಒಂದು ಸ್ಥಳದ, ಬರೀ ದೇರಳಕಟ್ಟೆಗೆ ಸಂಬಂಧಪಟ್ಟಂತಹ ವಿಷಯವನ್ನು ಏನು ಹೇಳುವುದಲ್ಲ. ಕವಿ ಹೇಳುವುದು ವಿಶ್ವಕ್ಕೆ ಸಂಬಂಧಪಟ್ಟಂತಹ ವಿಷಯ. ಆದ್ದರಿಂದ ಅದು ರವಿ ಕಾಣದುದನ್ನು ಕವಿ ಕಂಡ ಅಂತ ಹೇಳುವಂಥ ವಿಷಯ ಬರುವಂಥದ್ದು. ಈ ವಿಷಯವನ್ನು ಹೇಳ್ತೇನೆ. ನಾನು ಪೋದು ಬತ್ತೆ ಒಂದು ಕಾರು ಬತ್ತೆ ಅಂತ ಹೇಳಿದೆ. ಕಾಲು ಹಿಡಿಯುವುದು, ಹಿರಿಯರು ಕಿರಿಯರನ್ನು ಕಾಲು ಹಿಡಿಯುವುದು ಇತ್ಯಾದಿ ಎಲ್ಲ ಇರುವಂತಹದ್ದೇ. ಆಶೀರ್ವಾದ ಮಾಡ್ಬೋದು, ಮಕ್ಕಗೂ ಪೋದು ಬರ್ಪೆ ಅಂತೇಳಿ ಆಶೀರ್ವಾದ ಬೇಡಿದ್ರಂತೆ ನಮ್ಮ ತಂದೆಯವರ ಹತ್ರ. ನಮ್ಮ ತಂದೆ ಭಟ್ರು ಮೊಯ್ದನೆ ಬ್ಯಾರಿ ಮುಸ್ಲಿಂ, ಹೋಗುವಂತಹದ್ದು ಮಕ್ಕಕ್ಕೆ, ಬೇರೆ ದೇಶಕ್ಕೆ. ಅವರ ಧರ್ಮದ ಒಂದು ಮುಖ್ಯ ಸ್ಥಾನ ಅದು. ಅದಕ್ಕೇನಾದರೂ ಪುರೋಹಿತರು ಬೇಕಾ? ಬೇಡ. ಆದರೆ ಮೊಯ್ದನೆ ಬ್ಯಾರಿ ಬಂದು ನಮ್ಮ ತಂದೆಯವರನ್ನು ಕಾಲು ಹಿಡಿದ್ರಂತೆ. ಎಡ್ಡೆ ಲಾಯ ಕಡೆ ಪೋದು ಬಲ್ಲ ಅಂತ ಹೇಳಿದ್ರಂತವರು. ಹೇಳಿದ್ದು ಮಾತ್ರ ಅಲ್ಲ, ಮೊಯ್ದನೆ ಬ್ಯಾರಿ ನಿನ್ನ ದೇವರು ಬೇತೆತ್ತು, ಎನ್ನ ದೇವರು ಬೇತೆತ್ತು, ಒಂಜೇ ಈ ಪೋದು ಬಲ್ಲ ಎಡ್ಡೆ ಅವಳು. ನಿನ್ನ ದೇವರು ಬೇತೆತ್ತು, ಎನ್ನ ದೇವರು ಬೇತೆತ್ತು. ಇದು ನಮ್ಮ ತಂದೆಯವರು ಮೊಯ್ದನೆ ಬ್ಯಾರಿಗೆ ಹೇಳಿದಂಥ ವಿಷಯ. ಇದು ಮೊಯ್ದನೆ ಬ್ಯಾರಿಗೋ ಇನ್ನೊಬ್ಬರಿಗೋ ಮಾತ್ರ ಅನ್ವಯಿಸುವಂಥ ವಿಷಯ ಅಲ್ಲ. ಅದು ನಾರಾಯಣ ಭಟ್ರಿಗೂ ಅನ್ವಯಿಸ್ತದೆ, ವಿಷ್ಣು ಭಟ್ರಿಗೂ ಅನ್ವಯಿಸ್ತದೆ, ಕಾಟಿಪಳ್ಳ ಅವರಿಗೂ ಅನ್ವಯಿಸ್ತದೆ, ನೇಮ ಪೂಜಾರಿಯವರಿಗೂ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸುವಂಥದ್ದೇ. ಈ ಒಂದು ನೆನಪು ನಮಗಿದ್ದರೆ ಅದು ಹೇಗಿರ್ತಿತ್ತು, ನಮ್ಮ ಲೋಕ ಹೇಗಿರ್ತಿತ್ತು. ಇದು ಒಂದು ವಿಷಯ. ನನಗೆ ಅದು ನೆನಪಾದ್ದನ್ನು ಹೇಳಿದೆ. ಇನ್ನು ಈ ಧ್ವನಿಯ ವಿಷಯ ಹೇಳಿದಲ್ಲ, ಅದು ಆ ವಿಷಯ ಹೇಳಿ ಮುಗಿಸ್ತೇನೆ. ಧ್ವನಿ ಅಂತ ಹೇಳಿದರೆ
ಏನು ಅದಕ್ಕೆ ಸರಳ ಸಾಮಾನ್ಯ ಅರ್ಥ ಹೀಗೆ ಹೇಳ್ತಾರೆ. ಈಗ ಒಂದು ದೇವಸ್ಥಾನದಲ್ಲಿ ಒಂದು ಗಂಟೆ ಬಾರಿಸ್ತಾರೆ. ಗಂಟೆ ಬಾರಿಸಿದ್ರೆ ಅದು ಒಂದು ಢೈ ಅಂತ ಶಬ್ದ ಕೇಳ್ತಾರೆ, ಮತ್ತು ಅದು ಸುಮಾರು ಹೊತ್ತು ಢೈ ಅಂತ ಹೇಳ್ತಾ ಇರ್ತದೆ. ಅಂದರೆ ಒಂದು ವಿಷಯ ಇನ್ನಷ್ಟು ಆಲೋಚನೆ ಮಾಡಲಿಕ್ಕೆ ಒಂದಷ್ಟು ಹೊತ್ತು ಅದು ಇರ್ತದೆ. ಕೆಲವರು ಸರಳ ಉದಾಹರಣೆ ಹೇಳಿದಂಥದ್ದು. ಆದರೆ ಏನು ಹೇಳಬೇಕೋ ಅದನ್ನು ಹೇಳದೆ ಕೇವಲ ಸೂಚಿಸಿ ವಿಸ್ತಾರವಾದ ಅರ್ಥ ಕೇಳಿದವರ ಮನಸ್ಸಿನಲ್ಲಿ ಉಂಟಾಗುವ ಹಾಗೆ ಮಾಡುವಂಥ ಕವಿತೆ ಇದೆಯಲ್ಲ, ಅದು ನಿಜವಾದ ಕವಿತೆ, ಅದು ಧ್ವನಿಯುಕ್ತವಾದಂಥ ಕವಿತೆ. ವಾಚ್ಯವಾಗಿ ಅಂದರೆ ನೇರವಾಗಿ ಹೇಳದೆ, ವಾಕ್ಯ ಉಂಟಲ್ಲಿ, ಆದರೆ ಹೇಳದೆ ಹೇಳದ ಅರ್ಥಗಳನ್ನು ಇಷ್ಟು ಕೇಳಿದಂಥ ಎಲ್ಲ ಮನಸ್ಸುಗಳು ಕೂಡ ಆಲೋಚಿಸುವ ಹಾಗೆ, ಅನುಭವಿಸುವ ಹಾಗೆ, ಚಿಂತಿಸುವ ಹಾಗೆ, ಪುನಃ ಪುನಃ ಮನಸ್ಸಿಗೆ ತಂದುಕೊಳ್ಳುವ ಹಾಗೆ ಮಾಡುವಂಥ ಕವಿತೆ ಇದೆಯಲ್ಲ, ಅದು ಧ್ವನಿಯುಕ್ತವಾದಂಥ ಕವಿತೆ. ಕೇಶವನು ನಾನು ಆಡಿಕೊಂಡಂಥ ವಿಷಯಗಳು, ಮಾತಾಡಿಕೊಂಡಂಥ ವಿಷಯಗಳು, ಅವನ ಚಡ್ಡಿ ನಾನು ಹಾಕಿದ್ದು, ನನ್ನ ಚಡ್ಡಿ ಅವನು ಹಾಕಿದ್ದು, ಅವನು ನನ್ನನ್ನು ಮದ್ರಸಕ್ಕೆ ಕರೆದುಕೊಂಡು ಹೋಗುವಾಗ ಜೊತೆ ಆದ್ದು, ಅವನು ಜಾತ್ರೆಗೆ ಹೋಗುವಾಗ ನಾನು ಜೊತೆಗಿದ್ದದ್ದು, ಇದೆಲ್ಲ ನೆನಪುಗಳು, ಇದೆಲ್ಲ ನೆನಪುಗಳು. ಈ ಹಿನ್ನೆಲೆಯಿಂದ ಒಂದು ವಿಷಯವನ್ನು ಹೇಳದೇ ಬಿಟ್ಟಿದ್ದಾನೆ ಕವಿ. ಒಂದು ವಿಷಯವನ್ನು ಕವಿ ಹೇಳಲೇ ಇಲ್ಲ. ಆದರೆ ಕವಿತೆ ಕೇಳಿದವನ ಮನಸ್ಸು ಹೋಗುವಂತಹದ್ದು ಹೇಳದೇ ಇದ್ದ ವಿಷಯಕ್ಕೆ, ಹೇಳಿದ ವಿಷಯಕ್ಕಲ್ಲ. ಕವಿ ಏನನ್ನು ಹೇಳಿದ್ದಾನೆ? ಕವಿ ಇಷ್ಟೆಲ್ಲ ಬಾಲ್ಯಕಾಲ ಆದಮೇಲೆ ಕವಿ ಹೇಳ್ತಾನೆ 50 ವರ್ಷ ಕಳೀತು. ಹೇಗೆ ಕಳೀತು ಅಂತ ಹೇಳುವಂಥದ್ದನ್ನು ಹೇಳುವುದೇ ಇಲ್ಲ. 50 ವರ್ಷ ಕಳೀತು. ಕಳೆದ ಮೇಲೆ ಇನಿ ಎಂಕ್ ಗೊತ್ತಿಜ್ಜಿ ಕೇಶವನ ಇಲ್ಲಗ ಪೋಪನು ಸಾದಿ. ಇವತ್ತು ಕೇಶವನ ಮನೆಗೆ ಹೋಗುವ ದಾರಿ ನನಗೆ ಗೊತ್ತಿಲ್ಲ. ಇದು ಒಂದೇ ವಾಕ್ಯ ಇಡೀ ಕವಿತೆಯಲ್ಲಿ ಸಾಕು ನಾವು ಏನನ್ನು ಆಲೋಚನೆ ಮಾಡಬೇಕು ಎಂಬಂಥದ್ದನ್ನು ಹೇಳಲಿಕ್ಕೆ. ಸಶಕ್ತವಾದಂತಹ ಕವಿತೆ ಅಂದರೆ ಇದು. ಇವತ್ತು ಈ ಗೋಷ್ಠಿಯಲ್ಲಿ ಇಂಥ ಉತ್ತಮವಾದಂಥ ಕವಿತೆಯನ್ನು ಕೇಳಿದೆ ಎಂಬಂಥದ್ದೊಂದು ಬಹಳ ಸಂತೋಷದ ವಿಷಯ. ಈಗ ಬಂದಿದ್ದಾರೆ ನನ್ನ ಸಹಪಾಠಿ ಆದಂಥ ಗುಣಾಜೆ ರಾಮಚಂದ್ರ ಭಟ್ರು. ಇವರು ಕನ್ನಡ ಕವಿ. ಸ್ವಲ್ಪ ಮೊದಲೇ ಬರಬೇಕಾಗಿತ್ತು. ಕಾವ್ಯಗೋಷ್ಠಿ ಮುಗಿದು ಕಾವ್ಯಗೋಷ್ಠಿಯ ಅಧ್ಯಕ್ಷರ ಮಾತು ಆಗಿದೆ. ಆದರೂ ನಿಮಗೆ ಅವಕಾಶಗಳನ್ನು ಕೊಡ್ಬೋದು ಅಂತ ಅಂದುಕೊಂಡಿದ್ದೇನೆ. ಕವಿಗೋಷ್ಠಿಯ ಅಧ್ಯಕ್ಷರ ಮಾತಿಂದ ಮತ್ತೆ ನಾನು ಸರ್ವಾಧ್ಯಕ್ಷರ ನೆಲೆಯಲ್ಲಿ 4 ಮಾತು ಹೇಳಿದ್ದೇನೆ. ಹೀಗೆ ಉತ್ತಮವಾದಂಥ ಸುಸಂಸ್ಕೃತವಾದಂಥ ಮನಸ್ಸುಗಳಲ್ಲಿ ಮೂಡಿದಂಥ ಕವಿತೆ ಯಾವಾಗಲೂ ಉಪಾದೇಯವಾಗಿರ್ತದೆ, ಯಾವಾಗಲೂ ಅದು ಸ್ವೀಕರಿಸಲ್ಪಡ್ತದೆ, ನಿರಾಕರಿಸಲ್ಪಡುವುದಿಲ್ಲ. ಬರೆದವನು ಯಾರೇ ಇರಲಿ, ಬರೆದವನ ವಿಷಯ ಅಲ್ಲ, ಆ ಕವಿತೆ ಉಪಾದೇಯವಾಗ್ತದೆ, ಸ್ವೀಕೃತವಾಗ್ತದೆ ಎಂಬುದಾಗಿ ಹೇಳಿದಂಥದ್ದು. ಉಳಿದ ಎಲ್ಲ ಭಾಷೆಗಳ ಕವಿತೆಗಳನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಅವರ ಇನ್ನೊಂದು ಬ್ಯಾರಿ ಭಾಷೆಯ ಕವಿತೆಯಲ್ಲಿಯೂ ಇದೇ ಅಭಿಪ್ರಾಯದ ಕೆಲವು ಅಂಶಗಳು ಇದ್ದು ಅಂತ ಹೇಳುವಂಥದ್ದನ್ನು ಮಾತ್ರ ನಾನು ಗಮನಿಸಿದರೆ ವಾಕ್ಯ ನನಗೆ ಗ್ರಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ರಾಯ ಯಾರೋ ಆ ಮಾರಿ ಯಾರೋ ಅಂತ ಹೇಳುವಂಥ ಒಂದು ಮಾತು ಬಹಳ ಆ ಅರ್ಥದಲ್ಲಿ ನಾನು ಗಮನಿಸಿದೆ. ಅದೆಲ್ಲ ಎಲ್ಲರೂ ಒಟ್ಟಾಗಿ ಇರಬೇಕು. ಮತ್ತು ವಿದ್ಯಾರತ್ನದ ಬಗ್ಗೆಗೂ ಅವರು ಹೇಳಿದ್ದಾರೆ. ಇಂಥ ಹಲವು ಕವಿತೆಗಳು ಇವತ್ತು ನಿರೂಪಿತವಾದವು. ಎಲ್ಲ ಕವಿಗಳಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇಂದಿನ ಈ ಸಭೆಯ ಸರ್ವ ಅಧ್ಯಕ್ಷರು ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ ಇವರು ಇನ್ನೂ ಕೂಡ ಸಮಾರಂಭದಲ್ಲಿ ಮಾತಾಡಲಿಕ್ಕಿದೆ, ಸ್ವಲ್ಪ ಮಾತಾಡ್ತಾರೆ. ಅದೇ ರೀತಿಯಾಗಿ ತಮ್ಮ ಒಂದು ವಿದ್ವತ್ತಿನಿಂದ ಅವರು ನಿಜವಾಗಿ ಕೂಡ ಪ್ರಮುಖವಾದಂಥ ವಾಗ್ಮಿ. ಈಗ ಒಂದು ಸಮಯದ ಅವಕಾಶ ನೋಡಿಕೊಂಡು ಮಾತಾಡ್ತಿದ್ದಾರೆ ಅಷ್ಟೇ. ಇದೀಗ ನಮಗೆ ಸ್ವಲ್ಪ ಅವರಿಗೆ ಮೊದಲನೇದಾಗಿ ನಾನು ಡಾಕ್ಟರ್ ಪಾದೇಕಲ್ ವಿಷ್ಣು ಭಟ್ ಇವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ತಡವಾಗಿ ಆದರೂ ಕೂಡ
ನಮ್ಮ ಸಾಹಿತಿ ಇನ್ನೋರ್ವ ಕವಿ ಗುಣಾಜೆ ರಾಮಚಂದ್ರ ಭಟ್ ಅವರು ಬಂದಿದ್ದಾರೆ. ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಕೂಡ. ಸಂತ ಅಲೋಸಿಯಸ್ ಕಾಲೇಜಿನಲ್ಲಿ ನಿವೃತ್ತ ಪ್ರಾಧ್ಯಾಪಕರು ಕೂಡ ಆಗಿದ್ದಾರೆ. ಅನೇಕ ಒಂದು ಕವಿತೆಗಳನ್ನು ಕೂಡ ಸಾಹಿತ್ಯಗಳನ್ನು ಕೂಡ ರಚನೆ ಮಾಡಿದವರು ಶ್ರೀಯುತ ಗುಣಾಜೆ ರಾಮಚಂದ್ರ ಭಟ್ರು. ಅವರಿಗೆ ಅಧ್ಯಕ್ಷರ ಭಾಷಣ ಆದರೂ ಕೂಡ ಒಂದು ನಾವು ಅವಕಾಶವನ್ನು ಕೊಡಲೇಬೇಕು. ಅದೇ ರೀತಿಯಾಗಿ ಅವರಿಂದ ಈಗ ಒಂದು ಕನ್ನಡ ಕವಿತಾ ವಾಚನ. ಅವರನ್ನು ನಮ್ಮ ಅಧ್ಯಕ್ಷರಾದಂಥ ಶ್ರೀಯುತ ಕೆ ರವೀಂದ್ರ ಶೆಟ್ಟಿ ಅವರು ಶಾಲು ಹೊದಿಸಿ ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಇದೀಗ ಗುಣಾಜೆ ರಾಮಚಂದ್ರ ಭಟ್ ಅವರಿಂದ ಕವಿತಾ ವಾಚನ. ಎಲ್ಲರಿಗೂ ನಮಸ್ಕಾರ. ಕ್ಷಮಿಸಬೇಕು, ಒಂದು ಮದುವೆ ಕಾರ್ಯಕ್ಕೆ ಹೋಗಲಿದ್ದ ಕಾರಣ ತಡ ಆಗಿ ಬರ್ತಾನಂತ ಉಳಿದೊಟ್ಟವರಿಗೆ ಹೇಳಿದ್ದೇನೆ. ಅವರು ಅನುಮತಿ ಕೊಟ್ಟಿದ್ದಾರೆ ಮತ್ತು ಇವನಾದ ಬರಹಗಾರ ಅಂತ ಗುರುತಿಸಲ್ಪಟ್ಟಿದ್ದೇನೆ, ಕವಿ ಅಂತ ಹೇಳ್ತಾರೆ. ಕವನದ ಶೀರ್ಷಿಕೆ, ನಾನು ಕವನದ ಬಗ್ಗೆ ಏನು ಹೇಳಿದೆ ಕವನವೇ ಎಲ್ಲ ಹೇಳ್ತಾರೆ. ಏಳೇ ಛಂದಸ್ಸಿನಲ್ಲಿ ಎಸ್ ವಿ ಪರಮೇಶ್ವರ ಭಟ್ಟರ ಕೆಲವು ಏಳೇ ಕವನಗಳನ್ನು ಕೊಟ್ಟು ಕೃಷ್ಣಮೂರ್ತಿಯವರು ಪ್ರೊಫೆಸರ್ ಕೃಷ್ಣಮೂರ್ತಿ ಹೀಗೆ ಬರೀರಿ ಭಟ್ರು ಅಂತ ಹೇಳಿದರು. ಹಾಗೆ 450 ಬರೆದೇನೆ. ಅದು ಎಷ್ಟರ ಮಟ್ಟಿಗೆ ಸಮರ್ಪಕ ಗಣಗಳು ಸರಿಯೋ ಪಂಡಿತರು ಹೇಳಬೇಕು. ಅನಂತನಾರಾಯಣ ಪಂಡಿತರು ಅವರು ಅದನ್ನು ಮೆಚ್ಚಿದ್ದಾರೆ. ತಪ್ಪಿದ್ದರೆ ಅವ್ರನ್ನ ಸೂಚನೆ ಕೊಡ್ತಾರೆ, ಅದರಲ್ಲಿ ಗಣ ಹಾಗೆ ಆಗಬೇಕು ಹೀಗೆ ಆಗಬೇಕಂತ. ಕವನದ ಶೀರ್ಷಿಕೆ ಬಂಡೇಳಿ. ಬುದ್ಧನ ಬೋಧನೆ ಸಿದ್ಧಿಸಬೇಕಿದೆ ಬುದ್ಧಿಯ ಬೆಳೆಯ ಕಾಣುತ್ತಾ. ಜಗದಲ್ಲಿ ಹಿಂಸೆಯ ಧಗ ಧಗ ದಳ್ಳುರಿ ಗಗನಕ್ಕೆ ಹಬ್ಬಿ ಹೊಗೆ ಎದ್ದು. ಕತ್ತಿಯ ಬೀಸುತ್ತ ಕತ್ತನು ಹಾರಿಸಿ ನೆತ್ತರು ಚಿಮ್ಮಿ ಕಾರಂಜಿ. ತನ್ನವನೆನ್ನುವ ಮನ್ನಣೆ ನೀಡದೆ ಕನ್ನವ ಕೊರೆದ ಬಂಧಕ್ಕೆ. ಕಂಸನ ರಾಜ್ಯದಿ ಹಿಂಸೆಯ ತಾಂಡವ ವಂಶದ ನಾಶ ಬೇಕೇನು. ಪ್ರೀತಿಯ ಕಾಣದ ಭೀತಿಯ ಲೋಕದಿ ನೀತಿಯ ತಪ್ಪಿ ಕಾಂತಾರ. ಸುದ್ದಿಯ ಕೇಳಲು ಬುದ್ಧಿಯು ಕೆಡುತ್ತಿದೆ ನೀತಿಯು ತಪ್ಪಿ ಕಾಂತಾರ. ಕ್ಷಮಿಸಿ, ರಿಪೀಟ್ ಆಯಿತು. ಸುದ್ದಿಯ ಕೇಳಲು ಬುದ್ಧಿಯು ಕೆಡುತ್ತಿದೆ ಸದ್ದಿನ ಪೊಡವಿ ಯಾಕಾಗಿ. ಮಾನವ ಜನ್ಮದಿ ಮಾನವನುಳಿಸಲು ಮಾನಿನಿ ಮನಸ್ಸು ಹೂವಂತೆ. ಹಕ್ಕನು ಕಸಿಯುವ ರಕ್ಕಸರೆಲ್ಲರ ಸೊಕ್ಕನು ಮುರಿಯೇ ಬಂಡೇಳಿ. ಶಾಂತಿಯು ನೆಲೆಸಲು ಕಾಂತಿಯ ಹೊನಲೆಲ್ಲ ಕಾಂತದ ರೀತಿ ಬೆಸೆದಂತೆ. ಧನ್ಯವಾದಗಳು, ನಮಸ್ಕಾರ. ಕನ್ನಡದಲ್ಲಿ ಕವಿತಾ ವಾಚನ ಮಾಡಿದಂತಹ ಶ್ರೀಯುತ ಗುಣಾಜೆ ರಾಮಚಂದ್ರ ಭಟ್ ಇವರಿಗೆ ಧನ್ಯವಾದಗಳು. ಇದೀಗ ಒಂದು ಗ್ರೂಪ್ ಫೋಟೋ ತೆಗೆಲಿಕ್ಕೆ